7 ವರ್ಷದಿಂದ ಬಾಲಾಂಜನ ಸಿಕ್ಕಿತ್ತು. ನಾನು 11 ವರ್ಷದ ಹುಡುಗನ್ನ ಕರ್ಕೊಂಡ್ ಬಂದು ಪ್ರಶ್ನೆ ಕೇಳಿದ್ದೆ. ಪ್ರಶ್ನೆ ಏನಂದ್ರೆ, ಯಾಗಂಟಿ ಬಸವಯ್ಯ ಯಾವಾಗ ರಂಕೆ ಆಗುತ್ತೆ? ಅವಾಗ ಅದಕ್ಕಿಂತ 2-3 ವರ್ಷದಿಂದನೇ ನಾನು ಕಾಲಜ್ಞಾನ ಎಲ್ಲ ಓದ್ತಾ ಇದ್ದೆ ಅಂತ ಗೊತ್ತಿತ್ತು. ಯಾಗಂಟಿ ಬಸವಯ್ಯ ರಂಕೆ ಹಾಕೋದು ಫಸ್ಟ್ ಆಗೋದು, ಅದಾದ್ಮೇಲೆ ಮಿಕ್ಕಿದ ಕಾಲಜ್ಞಾನ ಎಲ್ಲ ನಡೀತಾ ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಆ ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದಾಗ ಬಂದಿರೋ ಉತ್ತರ ಬಂದ್ಬಿಟ್ಟು 18 ಏಪ್ರಿಲ್ 2025. ಓಕೆ, ಅಂದ್ರೆ ನೀವ್ ಹೇಳ್ತಾ ಇರೋದು ಇನ್ನ ಒಂದು 25 ಡೇಸ್ ಅಲ್ಲಿ ಇನ್ಸಿಡೆಂಟ್ಸ್ ಆಗುತ್ತೆ ಅಂತ. ಓಕೆ, ಸೊ ಈ 3 days ಆಫ್ ಡಾರ್ಕ್ನೆಸ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇನ್ಫ್ಲೇಷನ್ ಆಗುತ್ತೆ. ಪ್ರತಿ ಒಂದು ಫುಡ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಯಾವಾಗ ಆಗುತ್ತೆ ಅಂತ ಅಕ್ಯುರೇಟ್ ಆಗಿ ಡೇಟ್ ಏನಾದ್ರು ನಿಮ್ಗೆ ಇದು ಎಕ್ಸ್ಟೆಂಡ್ ಆಗ್ತಾನೆ ಬರ್ತಾ ಇದೆ. ಅವರು ಓಕೆ, ಎಕ್ಸ್ಟೆಂಡ್ ಆಗ್ತಾನೆ. ಓಕೆ, ನನ್ಗೆ ಅರ್ಥ ಆಗಿದ್ದು ಸಾಯಿ ಕಿರಣ್ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಒಂದು ಮುನ್ಸೂಚನೆ ಏನಂದ್ರೆ ಸ್ಕೈಯಲ್ಲಿ ಕಲರ್ಫುಲ್ ಲೈಟ್ಸ್ ಅನ್ನೋದು ಎಲ್ಲಾ ಕಡೆ ಕಾಣಿಸುತ್ತೆ ಫಸ್ಟ್ ಬಿಫೋರ್, ಅದಾದ ಮೇಲೆ ಈ ಇನ್ಸಿಡೆಂಟ್ ಆಗುತ್ತೆ ಅನ್ನೋದು ಒಂದು ಹೇಳ್ತಾ ಇದ್ದೀರಾ ನೀವು. ಸರ್, ನಂದು ಟಾಪಿಕ್ ಬಂದ್ಬಿಟ್ಟು ಇವಾಗ ಇಮಿನೆಂಟ್ ಏನ್ ಸ್ಟಾರ್ಟಿಂಗ್ ಕಾಲಜ್ಞಾನ ಬಗ್ಗೆ ಎಲ್ಲರೂ ಹೇಳ್ತಾ ಇದಾರೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು, ಸೊ ಆ ಟಾಪಿಕ್ ಬಗ್ಗೆ ಇವಾಗ ಮಾತಾಡ್ತೀನಿ ಸರ್. ಎಸ್ ಸರ್, ಮಾತಾಡಿ. ಹೇಗೆ ಪ್ರಭು ಶ್ರೀರಾಮರು ಬರುವಾಗ ಅವರಿಗೋಸ್ಕರ ಕಾಯ್ತಾ ಒಂದು ಕಪಿ ಸೈನ್ಯ ಇತ್ತು, ಹಾಗೆ ಶ್ರೀಕೃಷ್ಣರಿಗೆ ನಾರಾಯಣಿ ಸೈನ್ಯ ಇತ್ತು. ಶ್ರೀ ಕಲ್ಕಿಯವರಿಗೆ ಈಗ ನಮ್ಮ ಜನ ಸೈನ್ಯನೇ ಆಗ್ಬೋದು. ಈ ಕಲಿಯುಗದಲ್ಲಿ ಜನಗಳೇ ಸಿಗ್ಬೇಕು, ಜನ ಸೈನ್ಯನ ಸಿದ್ಧ ಮಾಡೋಣ ಅನ್ನೋದು ನಮ್ಮ ಅಭಿಮತ. ನಮಸ್ಕಾರ ವೀಕ್ಷಕರೇ, ನಾವು ಎವ್ರಿ ವೀಕ್ ಸಾಟರ್ಡೆ ಸತ್ಸಂಗವನ್ನು ಕಂಡಕ್ಟ್ ಮಾಡ್ತಾ ಇದೀವಿ. ಸತ್ಸಂಗ ಅಂದ್ರೆ ಒಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡೋದು, ಕಾಲಜ್ಞಾನದಲ್ಲಿರುವಂತ ಡೌಟ್ಸ್ ಗಳ ಬಗ್ಗೆ, ಆಗ್ತಾ ಇರುವಂತ ಬದಲಾವಣೆಗಳು, ಪ್ರಕೃತಿನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಫ್ಯೂಚರ್ಗೆ ಏನ್ ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಈ ವಿಷಯ ಬೇಕು ಅಂತ ಅಲ್ಲ, ಕಲ್ಕಿ ಸೇನೆ, ಕಲ್ಕಿ ಅನುಯಾಯಿಗಳು ಅಂತ ಅನ್ನಿಸ್ಕೊಳ್ಳೋರು ಯಾರಿದ್ದಾರೆ, ಈಗ ಅನ್ನಿಸ್ಕೋಬೇಕು ಅನ್ನೋರು ಯಾರಿದ್ದಾರೆ, ಅಟ್ಲೀಸ್ಟ್ ಅವ್ರು ಯಾರು ಬೇಡ ಬಿಡಿ, ಕಲ್ಕಿ ಭಗವಾನ್ನ ನಂಬೋರು ಯಾರಿದ್ದಾರೆ ಅಂತವ್ರನ್ನೆಲ್ಲ ಸೇರಿ ಒಂದು ಗ್ರೂಪ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಈಗ ಅಂತವ್ರನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಒಂದೇ ಸ್ವಲ್ಪ ಜನ ಇರ್ಬೋದು, ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಆದ್ರೂ ಆಗ್ಬೋದು. ಅಂತವ್ರ ಜೊತೆ ಈಗ ಡಿಸ್ಕಷನ್ ಮಾಡ್ತಾ ಇದೀವಿ. ಡಿಸ್ಕಷನ್ ಮಾಡುವಾಗ ಎಷ್ಟೆಷ್ಟೋ ವಿಷಯಗಳು ನಮಗೂ ಕೂಡ ಗೊತ್ತಾಗ್ತಾ ಇದೆ, ಗೊತ್ತಿಲ್ಲದೆ ಇರೋ ಎಷ್ಟೆಷ್ಟೋ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ತಿಳ್ಕೊಂಡ್ ಆದ್ಮೇಲೆ ಆ ವಿಷಯಗಳನ್ನ ನಿಮ್ಗೂ ತಿಳಿಸೋದಕ್ಕೆ ಈ ವಿಡಿಯೋಗಳನ್ನ ಮಾಡಿ ತಿಳಿಸೋ ಕೆಲಸ ಮಾಡ್ತಾ ಇದೀವಿ. ಈ ವಾರನೂ ನಾವು ತಿಳ್ಕೊಂಡಂತ ವಿಷಯ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅದರಲ್ಲಿ ಒಬ್ರು ತಿಳಿಸಿದ ವಿಷಯ ಕೇಳ್ತಾ ಇದ್ರೆ ನಿಜವಾಗ್ಲು ಇಷ್ಟು ಕಡಿಮೆ ಸಮಯ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ. ವೀರಭೋಗ ವಸಂತರಾಯರು ಕಲ್ಕಿ ಭಗವಾನ್ ಬೇಗ ಬರ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಅನಾಹುತಗಳು ಜಾಸ್ತಿ ಆಗುತ್ತೆ, ಇನ್ ಸ್ವಲ್ಪ ದಿನದಲ್ಲೇ ಇಂಥದ್ದೆಲ್ಲ ಶುರು ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇದು ಸತ್ಯನ ಅನ್ನೋದಾದ್ರೆ ಕೆಲವಷ್ಟು ಮುನ್ಸೂಚನೆಗಳು ಅದಕ್ಕೂ ಕೂಡ ಕೊಡುತ್ತೆ ಪ್ರಕೃತಿ ಅಂತಾನೆ ಅವರು ತಿಳಿಸಿದ್ದು. ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ಬೇಕು ಅಂತ ಇದ್ದಿದ್ದು, ಸದ್ಯಕ್ಕೆ ಏನೇ ಅನಾಹುತ ಆದ್ರೂ ನಮಗ್ ಬೇಸಿಕ್ ಏನ್ ಬೇಕು ಅದನ್ನ ನಾವು ಪ್ರಿಪೇರ್ ಆಗೋಣ. ಎಕ್ಸಾಂಪಲ್ ನೀರಾಗ್ಬೋದು, ಬದುಕೋದಕ್ಕೊಂದು ಆಸರೆ ಆಗ್ಬೋದು, ತಿನ್ನೋದಕ್ಕೆ ಆಹಾರ ಆಗ್ಬೋದು, ಇಂಥದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ, ಒಂದು ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಒಬ್ರು ಈ ವಿಷಯಗಳನ್ನ ತಿಳಿಸಿದ್ರು. ಅವರು ಸುಮಾರು 8-10 ವರ್ಷದಿಂದ ಇದ್ರ ಬಗ್ಗೆನೆ ಅಧ್ಯಯನ ಮಾಡ್ತಾ ಇದ್ದಾರೆ. ಆ ಡಿಸ್ಕಷನ್ ಅಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಈ ವಿಡಿಯೋ ನೋಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. ಒಂದು ಸಲ ಈ ವಿಡಿಯೋ ನೋಡಿ. ಹೇಳಿ ಸರ್. ದಿನೇಶ್ ಸರ್. ಹೌದು, ಹೇಳಿ ಮೇಡಮ್. ಶಾರದಾ ಅವರು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ನಾ ಈಗ ತರ ಜಾಯ್ನ್ ಆಗಿದ್ದೀನಿ ಸರ್. ಓಕೆ, ನೀವೆಲ್ಲಿಂದ ಮೇಡಮ್? ಸರ್, ನಾ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ ಸರ್. ಮಹಾರಾಷ್ಟ್ರದಿಂದ? ಹಾ ಸರ್, ಸೋಲಾಪುರ ಜಿಲ್ಲೆ. ಓಕೆ. 1 ವರ್ಷದಿಂದ ನಿಮ್ಮ ಎಲ್ಲಾ ಕಾಲಜ್ಞಾನದ ವಿಡಿಯೋಗಳು ನೋಡ್ತಾ ಫಾಲೋ ಮಾಡ್ತಾ ಬಂದಿದ್ದೀನಿ ಸರ್. ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ತುಂಬಾ ಸತ್ಯವನ್ನ ಸಮಾಜದ ತೆರೆಯುವಂತ ಕೆಲಸ ಮಾಡ್ತೀವಿ ಸರ್. ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ ಸರ್. ತುಂಬಾ ನಿಮ್ ವಿಡಿಯೋ ತುಂಬಾ ಇಷ್ಟ ಆಗ್ತದೆ ಸರ್ ನಮ್ಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. 1 ವರ್ಷ ಇಟ್ಕೊಂಡು ನಂದು ನಿಮ್ ಕಾಲಜ್ಞಾನದ ಎಲ್ಲಾ ವಿಡಿಯೋಗಳನ್ನ ಗುರುದೇವ್ ಸರ್ ಜೊತೆ ನೀವೇನ್ ಚರ್ಚೆ ಮಾಡ್ತೀವಿ ಸರ್, ಅದನ್ನೆಲ್ಲ ನೋಡ್ತಾ ಬಂದಿದೆ ಸರ್ ನಾನು. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಪರಿಚಯ ಕೊಡ್ತೀರಾ? ನೀವು ಏನ್ ಮಾಡೋದು? ನನ್ನ ಹೆಸರು ಶಾರದಾ ಅಂತ ಸರ್. ನಿಮ್ ವೃತ್ತಿ ಏನು? ನಾನು ಟೀಚರ್ ಆಗಿ ಕೆಲಸ ಮಾಡ್ತೀನಿ ಸರ್. ಇಲ್ಲಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತೀನಿ ಸರ್. ಓಕೆ, ಸ್ವಾಗತಗಳು. ಸ್ವಲ್ಪ ಟೈಮ್ ಸ್ವಲ್ಪ ಶಾರ್ಪ್ ಆಗಿ ಇಟ್ಕೊಳ್ಳೋಣ. ಓಕೆ, ಕಂಟಿನ್ಯೂ ಮಾಡೋಣ. ಜನ ಜಾಯಿನ್ ಆಗ್ತಾ ಇದಾರೆ. ಇವಾಗ ಇನ್ನೊಂದೆರಡು ಜನ ಜಾಯಿನ್ ಆಗ್ತಾ ಇದಾರೆ. ಓಕೆ.
ನಾವು ಕಂಟಿನ್ಯೂ ಮಾಡೋಣ, ಆಮೇಲೆ ಮತ್ತೆ ಜಾಯಿನ್ ಆಗೋರು ಜಾಯಿನ್ ಆಗ್ಲಿ, ಅವ್ರವ್ರು ಕೆಲಸ ಇರಲಿ. ಓಕೆ, ಎಲ್ಲರಿಗೂ ಸುಸ್ವಾಗತ. ಪ್ರಾರ್ಥನೆಯಿಂದ ಈ ದಿನದ ಸತ್ಸಂಗ ಶುರು ಮಾಡೋಣ. ಓಂ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರ್ಬೇಕು ಅಂತ ಕೇಳ್ಕೊತೀನಿ. ಮಧ್ಯದಲ್ಲಿ ಅಂದ್ರೆ ಪ್ರಶ್ನೆಗಳಿಗೆ ಒಂದು ಬೇರೆ ಕಾಲ ನೀವು ಇರುತ್ತೆ, ಅಂದ್ರೆ ಕೊನೆ ಎಂಡ್ ಅಲ್ಲಿ ಎಲ್ಲರಿಗೂ ಪ್ರಶ್ನೆಗಳಿಗೂ ಅವಕಾಶ ಸಿಗ್ಬೋದು. ಆದಷ್ಟು ಪ್ರಯತ್ನ ಪಡ್ತೀವಿ ಎಲ್ಲಾ ಪ್ರಶ್ನೆಗಳು ಮಾಡೋದಕ್ಕೆ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರಿ. ಎಲ್ಲರೂ ಮಾತಾಡಿದ್ರೆ ಕಾರ್ಯಕ್ರಮ ನಡೆಸೋದು ಕಷ್ಟ ಆಗತ್ತೆ. ಈಗ ನಾನು ದಿನೇಶ್ ಅವ್ರನ್ನ ಇವತ್ತಿನ ಟಾಪಿಕ್ ಮತ್ತೆ ಇವತ್ತಿಂದು ಏನ್ ಅವರು ಪ್ಲಾನ್ ಮಾಡಿದ್ದಾರೆ, ಏನು ಒಂದು ಪ್ರೆಸೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅದನ್ನ ಪ್ರಸ್ತುತಪಡಿಸ್ಬೇಕು ಅಂತ ಕೇಳ್ಕೊತೀನಿ. ದಿನೇಶ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಓಕೆ, ಇವತ್ತು ಒಂದು ಟಾಪಿಕ್ ತಗೊಂಡಿರೋದು ಬಂದು ಮನುಷ್ಯರಿಗೆ 2 ತಿಂಗಳು ಬೇಸಿಕಲಿ ಬೇಕು. ನಮ್ಮಂಥವ್ರಿಗೆ ಒಂದು ಸ್ಪಿರಿಚುಯಾಲಿಟಿನೂ ಬೇಕು, ಒಂದು ಫಿಸಿಕಲಿ ಬೇಕು. ಫಿಸಿಕಲಿ ಏನೇನು ಬೇಕಾಗುತ್ತೆ ಆ ವಿಷಯಗಳನ್ನ ನಾನು ಹೇಳ್ತೀನಿ. ಸ್ಪಿರಿಚುಯಾಲಿಟಿ ಬೇಸಿಕಲಿ ಕೆಲವೊಂದು ವಿಷಯಗಳನ್ನ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾರೆ. ನಮ್ದು ಕಲ್ಕಿ ಸೇನೆ ಬಳಗ ಅನ್ನೋದನ್ನ ನೇಮ್ ಕೊಟ್ಟಿದ್ದೆ ಅವರು, ನಮ್ಮ ಹೆಸರು ಬೇರೆ ಇತ್ತು. ಇನ್ನು ಕಲ್ಕಿ ಸೇನೆ ಬಳಗದ ಬಗ್ಗೆ 1-2 ನಿಮಿಷ ಸ್ಪಿರಿಚುಯಾಲಿಟಿ ಬಗ್ಗೆ ಮೇಡಮ್ ಅವ್ರು ಹೇಳ್ತಾರೆ. ಇನ್ನು ರೆಗ್ಯುಲರ್ ಫಿಸಿಕಲ್ ಏನಿದೆ ಆ ಪೋರ್ಷನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಜಯಲಕ್ಷ್ಮಿ ಮೇಡಮ್, ಈ ದಿನದ ವಿಷಯ ಏನು? ಈ ದಿನದ ವಿಷಯ ಏನಂದ್ರೆ, ನಾವು ಕಲ್ಕಿ ಸೇನಾ ಬಳಗ ಸ್ಥಾಪನೆ ಮಾಡಿದ್ದೇವೆ. ಇದು ವಿಶ್ವದಾದ್ಯಂತ ಪಸರಿಸಬೇಕು ಅನ್ನೋದು ನಮ್ಮ ಅಭಿಮತ. ಕಲ್ಕಿ ದೇವರಲ್ಲಿ ನಂಬಿಕೆ ಇದ್ದ ಅನುಯಾಯಿಗಳೆಲ್ಲ ಸೇರಿ ಒಂದು ಸೈನ್ಯವನ್ನು ಸಿದ್ಧಗೊಳಿಸೋಣ ಅನ್ನೋದು ಅಭಿಮತ. ಹೇಗೆ ಪ್ರಭು ಶ್ರೀರಾಮರು ಬರುವಾಗ ಅವರಿಗೋಸ್ಕರ ಕಾಯ್ತಾ ಒಂದು ಕಪಿ ಸೈನ್ಯ ಇತ್ತು, ಹಾಗೆ ಶ್ರೀಕೃಷ್ಣರಿಗೆ ನಾರಾಯಣಿ ಸೈನ್ಯ ಇತ್ತು. ಶ್ರೀ ಕಲ್ಕಿಯವರಿಗೆ ಈಗ ನಮ್ಮ ಜನ ಸೈನ್ಯನೇ ಆಗ್ಬೋದು. ಈ ಕಲಿಯುಗದಲ್ಲಿ ಜನಗಳೇ ಸಿಗ್ಬೇಕು, ಜನ ಸೈನ್ಯನ ಸಿದ್ಧ ಮಾಡೋಣ ಅನ್ನೋದು ನಮ್ಮ ಅಭಿಮತ. ಯಾಕಂದ್ರೆ ಯಾರೋ ಏನೋ ಮಾಡ್ತಾರೆ ಅನ್ನೋದಕ್ಕಿಂತ ಕಾಯ್ಕೊಂಡು ಕೂರೋದಕ್ಕಿಂತ ನಾವೇ ಶುರು ಮಾಡೋಣ ಅನ್ನೋದು ನಮ್ಮಿಂದನೇ ಆಗ್ಬೇಕು. ನಾವೇ ಒಂದೊಂದು ಇಟ್ಟಿಗೆ ಸೇರಿಸಿ ಒಂದು ಮನೆ ಹೇಗೆ ನಿರ್ಮಾಣ ಆಗುತ್ತೋ ಹಾಗೆ ಸೈನ್ಯವನ್ನು ದೇವರಲ್ಲಿ ನಂಬಿಕೆ ಇಟ್ಟು ಅವರ ಆಶೀರ್ವಾದದಿಂದ ಸೈನ್ಯವನ್ನ ಕಟ್ಟೋಣ ಅನ್ನೋದು ನಮ್ಮ ಅಭಿಮತದಿಂದ ಸ್ಥಾಪನೆ ಮಾಡಿದೀವಿ. ಈಗ ನೀವೆಲ್ಲರೂ ಸೇರಿ, ಜಗತ್ತಿನಾದ್ಯಂತ ಎಲ್ಲಾ ಜನರು ಸೇರಿ ಈ ಸೈನ್ಯನ ಯಶಸ್ವಿಗೊಳಿಸೋಣ ಅನ್ನೋದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಕಲ್ಕಿ ಅವರು ಹೇಗ್ ಬರ್ತಾರೆ, ಎಲ್ಲಿರ್ತಾರೆ, ಯಾತಕ್ ಬರ್ತಾ ಇದ್ದಾರೆ ಅನ್ನೋದು ಎಲ್ಲರಲ್ಲೂ ಕ್ವಶನ್ಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಶುರು ಮಾಡೋಣ. ಉದಾಹರಣೆಗೆ ಶ್ರೀ ರಾಮಕೃಷ್ಣ ಪರಮಹಂಸರು ಅವರು ಜನ್ಮ ಎತ್ತಿದ ಸಂದರ್ಭದಲ್ಲಿ ಬಹಳ ಅಧರ್ಮನೇ ತಾಂಡವ ಆಡ್ತಾ ಇತ್ತು. ಯಾವ ದಾರಿನಲ್ಲಿ ಹೋಗ್ಬೇಕು ನಮ್ಮ ಸನಾತನ ಧರ್ಮ ಅಥವಾ ಮಾನವರೆಲ್ಲ ಅನ್ನೋದು ತಿಳುವಳಿಕೆ ಇರಲಿಲ್ಲ. ಆಗ ಶ್ರೀ ರಾಮಕೃಷ್ಣ ಪರಮಹಂಸರು ಜನ್ಮ ಎತ್ತಿ ಧರ್ಮದ ಮಾರ್ಗ ತೋರಿಸಿದ್ರು. ಅಧರ್ಮ ಮತ್ತು ದುಷ್ಟ ಜನಸಂಖ್ಯೆ ಹೆಚ್ಚಾದಾಗ ಸಾಮಾನ್ಯ ಅವತಾರ ಪುರುಷರಿಗೆ ಎಲ್ಲಿ ಸಾಧ್ಯ ಇಲ್ಲ, ಆಗ ದೇವರೇ ಅವತಾರ ಎತ್ತಿ ಬರಲೇಬೇಕು. ಹಾಗೆ ಬರುತ್ತಿರುವವರೇ ಶ್ರೀ ಮಹಾವಿಷ್ಣುವಿನ 10ನೇ ಅವತಾರವಾದ ಶ್ರೀ ಕಲ್ಕಿ ಭಗವಾನರು. ಇಷ್ಟು ಹೇಳಿ ಈ ದಿನದ ವಿಷಯವನ್ನು ಮುಗಿಸುತ್ತೇನೆ. ಓಕೆ ಮೇಡಮ್, ಇನ್ನು ನೆಕ್ಸ್ಟ್ ಪಾರ್ಟ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಕಲ್ಕಿ ಸೇನೆ ಅಂತ ಶುರು ಮಾಡಿದ್ದೆ ಧರ್ಮದ ಕೆಲಸಗಳನ್ನ ಕೆಲವೊಂದನ್ನ ನಾವು ಕಾಯ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಾವೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಅದರಲ್ಲಿ ಎಷ್ಟೊಂದು ಸ್ಟೆಪ್ಸ್ಗಳನ್ನ ನಾವು ಹಾಕೊಂಡಿದೀವಿ. ಇವತ್ತು ಕೆಲವೊಂದು ಕಾರಣಗಳಿಂದ ಆ ಸ್ಟೆಪ್ಸ್ಗಳನ್ನ ತೋರ್ಸೋದಕ್ಕಾಗ್ತಾ ಇಲ್ಲ. ರೀಸನ್ ಬಂದು ಒಂದು 3 hours ಇಂದ ನನಗೂ ಕರೆಂಟ್ ಇಲ್ಲ. ಈ ಕರೆಂಟ್ ಇಲ್ಲ ಅಂದ್ರೆ ಮುಂದೆ ಏನೇನು ಪ್ರಾಬ್ಲಮ್ ಬರುತ್ತೆ ಅವುಗಳ ಬಗ್ಗೆ ಲಾಸ್ಟ್ ವೀಕಲ್ಲೂ ಡಿಸ್ಕಸ್ ಮಾಡಿದೀವಿ. ಕೆಲವಷ್ಟು ದೇಶಗಳಲ್ಲಿ ಈ ಪ್ರಾಬ್ಲಮ್ಗಳನ್ನ ಆಲ್ರೆಡಿ ಫೇಸ್ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಸಲ 24 hour ಕರೆಂಟ್ ಇಲ್ಲ ಒಂದು ದೇಶದಲ್ಲಿ. ಓಕೆ, ಒಂದೊಂದ್ಸಲ ಬೇರೆ ದೇಶದಲ್ಲಿ ಇನ್ಸಿಡೆಂಟ್ ಆಲ್ರೆಡಿ ಆಗಿರೋದು ಅರೌಂಡ್ 2 days 3 days ಎಲ್ಲ ಕರೆಂಟ್ ಇಲ್ಲದೆ ಒದ್ದಾಡಿದ್ದಾರೆ. ಅಂತ ಟೈಮ್ನಲ್ಲಿ ನಾವು ಯಾವ ತರ ಸ್ಟೆಪ್ಸ್ ತಗೋಬೇಕಾಗತ್ತೆ ಗೊತ್ತಿಲ್ಲ ಫಿಸಿಕಲ್ ಆಗಿ. ಎಂತಕ್ಕೆ ಅಂದ್ರೆ ಮುಂದೆ ಏನೇನು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಷ್ಟೋ ಕಡೆ ಆಲ್ರೆಡಿ ನಮ್ಮ ಸುತ್ತಮುತ್ತ ಈ ತರದ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗ್ತಾ ಇದೆ. ಮಳೆಯಿಂದ ಆಗ್ಬೋದು, ಇನ್ನೊಂದರಿಂದ ಆಗ್ಬೋದು. ಈಗ ನಮ್ಮಲ್ಲೇ ಮಳೆಯಿಂದ ಬೆಂಗಳೂರಲ್ಲೇ ಎಷ್ಟೋ ಕಡೆ ಕರೆಂಟ್ ಅನ್ನೋದು ಹೋಗಿದೆ. ಈವನ್ ನಾನಿರೋ ಜಾಗದಲ್ಲಿ ಒಂದು 3 hours 4 hours ಇಂದ ಕರೆಂಟ್ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಆ ಪ್ರೆಸೆಂಟೇಷನ್ ಕೊಡೋದಕ್ಕಾಗ್ತಾ ಇಲ್ಲ. ಇದಕ್ಕೆ ಪ್ರಿಪೇರ್ ಆಗೋದು ಹೇಗೆ? ಈ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು? ಬೇಸಿಕಲಿ ನಮಗೆ ನೀರಿನ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ. ನೀರಿಗೋಸ್ಕರ ನಾವು ಕಷ್ಟ ಪಡ್ಲೇಬೇಕಾಗತ್ತೆ. ಫ್ಯೂಚರ್ ಅಲ್ಲಿ
ಕಾಸ್ಟ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನೀರಿನ ಮೇಲೆ ಅಂತಾನೆ ಎಲ್ಲ ಹೇಳ್ತಾ ಇರೋದು. ಕಾರಣ ನೀರಿಲ್ಲ ಅಂದ್ರೆ ಏನು ಇಲ್ಲ ಅನ್ನೋದೇ ಫೈನಲ್ ಆಗಿ ನಾವು ಅರ್ಥ ಮಾಡ್ಕೊಂಡಿರೋದು. ಈಗ ನೀರಿಗೋಸ್ಕರ ನಮ್ ಸುತ್ತಮುತ್ತ ಇರುವಂತ ನಮ್ ಸುತ್ತಮುತ್ತ ಇರುವಂತ ನೀರಿನ ಸೋರ್ಸ್ಗಳನ್ನ ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡೋಣ ಅನ್ನೋದು ಇವತ್ತಿನ ಟಾಪಿಕ್. ಅಂದ್ರೆ ನಮ್ ಸುತ್ತಮುತ್ತ ಕೆರೆಗಳಿರುತ್ತೆ ಪ್ಲಸ್ ಅಂಡರ್ ಗ್ರೌಂಡ್ ವಾಟರ್ ಇರುತ್ತೆ, ಇದನ್ನ ಫ್ಯೂಚರ್ಗೆ ಉಳಿಸ್ಕೊಳ್ಳೋಣ ಅನ್ನೋದು ಇವತ್ತಿನ ನಮ್ ಟಾಪಿಕ್. ರೀಸನ್ ಬಂದು ಫ್ಯೂಚರ್ ಅಲ್ಲಿ ಕರೆಂಟ್ ಇರುತ್ತೋ ಇನ್ನೊಂದಿರುತ್ತೋ ಗೊತ್ತಿಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಕುಡಿಯೋ ನೀರು ಸಿಗದೆ ಇರೋ ಪರಿಸ್ಥಿತಿ ಬರ್ಬೋದು. ಅಂತ ಟೈಮ್ಗೆ ಇವಾಗಿಂದ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಳ್ತಾ ಹೋಗೋಣ. ರೀಸನ್ ಬಂದು ಲಾಸ್ಟ್ ನಾವು ಫ್ಯೂ ಪ್ರೋಗ್ರಾಮ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದು, ಬ್ಯಾಂಗ್ಳೂರಲ್ಲಿ ಸುಮಾರು 1,000 ಕೆರೆಗಳಿತ್ತು ಕೆಂಪೇಗೌಡರು ಕಟ್ಟಿದಾಗ. ಇವಾಗ ಜಸ್ಟ್ 106 ಕೆರೆಗಳಿದೆ. ಇನ್ನು ಉಳಿದಿದ್ದ ಕೆರೆಗಳೆಲ್ಲ ಮುಚ್ಚೋಯ್ತು. ಕೆರೆಗಳಿಲ್ಲದೆ ಇರೋದ್ರಿಂದ ನೀರು ಅನ್ನೋದು ಎಲ್ಲಾ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಪ್ಲಸ್ ಜಾಗಗಳು ತಗೊಂಡವರು ಕೂಡ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಅಂತರ್ಜಲದ ಮಟ್ಟ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳಿದರೆ. ಈಗ ಆಲ್ರೆಡಿ 1,500 ಅಡಿ ತನಕ ಹೋದ್ರೂ ನೀರು ಸಿಗ್ತಾ ಇಲ್ಲ. ಇನ್ನ ಮುಂದೆ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ 2,000 ಅಡಿ ಹೋದ್ರೂ ನೀರು ಸಿಗೋದಿಲ್ವೇನೋ. ರೀಸನ್ ಕೆರೆಗಳಿಲ್ಲದೆ ಇದ್ರೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಹಳ್ಳಿಗಳ ಕಡೆ ಅಂತ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಜನಸಂಖ್ಯೆ ಕಡಿಮೆ ಇದೆ, ಬಳಸ್ತಾ ಇರೋರು ಕಡಿಮೆ ಇದ್ದಾರೆ. ಬಟ್ ನಮ್ಮಲ್ಲಿ ಜನಸಂಖ್ಯೆನೂ ಜಾಸ್ತಿ ಸಿಟಿನಲ್ಲಿ, ಅದರಲ್ಲೂ ಪ್ಲಸ್ ಬಳಸ್ತಾ ಇರೋರು ಜಾಸ್ತಿ ಇರೋದ್ರಿಂದ ಸದ್ಯಕ್ಕೆ ವಾಟರ್ ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈಗ ಒಂದು ಇನಿಷಿಯೇಟಿವ್ ತಗೊಳ್ತಾ ಇರೋದು ಏನಂದ್ರೆ, ನಾವು ಆದಷ್ಟು ನಮ್ಮ ಸುತ್ತಮುತ್ತ ಇರುವಂತ ಕೆರೆಗಳನ್ನ ಉಳಿಸ್ಕೊಳ್ಳೋಣ, ನೀರಿನ ಸೋರ್ಸ್ಗಳನ್ನ ಉಳಿಸ್ಕೊಳ್ಳೋಣ ಅಂತ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದೀವಿ. ಇದಕ್ಕೆ ಏನೇನ್ ಮಾಡಬಹುದು ಅಂತ ಒಂದು ಸ್ಟೆಪ್ಸ್ ನ ಮಾಡಿದೀವಿ. ಬೇಸಿಕಲಿ ಒಂದು RTI ಆಕ್ಟ್ ಅಂತ ಇದೆ, ಎಲ್ಲರಿಗೂ ಗೊತ್ತಿರಬೇಕು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ. ಇದ್ರಲ್ಲಿ ಏನ್ ಮಾಡ್ತೀವಿ, ನಮ್ಮ ಜಿಲ್ಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ತಾಲೂಕಲ್ಲಿ ಎಷ್ಟು ಕೆರೆಗಳಿದೆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಜಸ್ಟ್ ಒಂದು 50 ರಿಂದ 100 ರೂಪಾಯಿ ಕಟ್ಟಿದ್ರೆ RTI ಆಕ್ಟ್ ಅಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ಕೆರೆಗಳಿದೆ ಇನ್ಫಾರ್ಮೇಶನ್ ಕೊಡ್ತಾರೆ. ಪ್ಲಸ್ ಆ ಕೆರೆಗಳಲ್ಲಿ ಹೂಳೆತ್ತುತ್ತಾ ಇದಾರಾ ಇಲ್ಲ ಒತ್ತುವರಿ ಆಗ್ತಾ ಇದೆಯಾ, ಜಸ್ಟ್ ಒಂದು ಕಣ್ಣಾಯಿಸೋದ್ರಿಂದ ಫ್ಯೂಚರ್ಗೆ ನೀರಿನ ಸೋರ್ಸ್ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೋಬಹುದು. ಅದಕ್ಕೋಸ್ಕರ ಇವತ್ತು ಈ ಇನಿಷಿಯೇಟಿವ್ ತಗೊಳ್ತಾ ಇದೀವಿ. ಅಪ್ಪಿತಪ್ಪಿ ಆ ಥರ ಏನಾದ್ರೂ ಒತ್ತುವರಿ ಆಗ್ತಾ ಇದ್ರೆ ನಿಮ್ಮ ಹೆಸರನ್ನ ಎಲ್ಲೂ ಹೈಲೈಟ್ ಆಗದೆ ಇರೋ ರೀತಿ ಕೂಡ ಹೋರಾಟ ಮಾಡಬಹುದು. ಅದು ಹೇಗೆ ಅಂದ್ರೆ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಬಹುದು, ಆನ್ಲೈನ್ ಮೂಲಕ ಕೂಡ. ಇದರಿಂದ ಏನಾಗುತ್ತೆ, ನಿಮ್ಮ ಹೆಸರು ಎಲ್ಲೂ ಹೈಲೈಟ್ ಆಗೋದಿಲ್ಲ, ಬಟ್ ಆ ಕೆರೆ ಒತ್ತುವರಿ ಆಗೋದು ನಿಲ್ಲುತ್ತೆ, ಕೆರೆ ಜಾಗ ಸೇಫ್ ಆಗಿರುತ್ತೆ. ಫ್ಯೂಚರ್ಗೆ ನೀರಿನ ಸೋರ್ಸು ಅಂದ್ರೆ ಅಟ್ಲೀಸ್ಟ್ ಎಲ್ಲೆಲ್ಲೋ ಬೇಡ, ನಮ್ಮ ಸುತ್ತಮುತ್ತ 1 ಕಿಲೋಮೀಟರ್ 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀರಿನ ಸೋರ್ಸ್ ಪ್ರಾಬ್ಲಮ್ ಬರೋದಿಲ್ಲ ಅನ್ನೋ ಒಂದು ಇನಿಷಿಯೇಟಿವ್ ಇವತ್ತಿಂದ ಕಲ್ಕಿ ಸೇನೆ ಅಂದ್ರೆ ಹೋರಾಟನೂ ಮಾಡಬೇಕಾಗುತ್ತೆ, ಕೆಲವೊಂದು ಸಲ ಎಲ್ಲದಕ್ಕೂ ಸಿದ್ಧ ಇರಬೇಕಾಗುತ್ತೆ. ಅಂತ ಕೆಲಸ ಅಂದ್ರೆ ಇನಿಷಿಯೇಟಿವ್ ತಗೊಳ್ಳೋಣ, ಧರ್ಮ ಕಾರ್ಯಕ್ಕೆ ಕೈ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈ ತರ ಒಂದೊಂದು ಇನಿಷಿಯೇಟಿವ್ ನಮ್ಮ ಸುತ್ತಮುತ್ತ ಇರುವಂತದ್ದನ್ನ ನಾವು ಮಾಡೋಣ ಅನ್ಕೊಂಡಿದೀವಿ. ಇದಕ್ಕೆ ಕೈ ಜೋಡಿಸೋರೆಲ್ಲ ಎಲ್ಲೆಲ್ಲಿದಿರೋ ಗೊತ್ತಿಲ್ಲ. ಈಗ ಶಾರದಾ ಮೇಡಮ್ ಅನ್ನೋರು ಸೋಲಾಪುರಿಂದ ಎಲ್ಲೋ ಮಾಡಿದ್ದಾರೆ, ಒಬ್ಬೊಬ್ರು ಒಂದೊಂದು ಕಡೆಯಿಂದ ಮಾಡಿರ್ತೀವಿ. ಇದಕ್ಕೆ ಒಂದೊಂದು ಲೆಟರ್ ಸಾಕು, ನಮ್ಮ ಸುತ್ತಮುತ್ತ ಇರುವಂತ ಕೆರೆಗಳು ಉಳ್ಕೊಳ್ಳುತ್ತೆ. ಇದರಿಂದ ಫ್ಯೂಚರ್ ಅಲ್ಲಿ ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಇನ್ನೊಂದು 6 ತಿಂಗಳಿಗಾಗ್ಬೋದು, ನೀರಿನ ಪ್ರಾಬ್ಲಮ್ ಇಲ್ಲದೆ ಇರೋ ರೀತಿ ಅಟ್ಲೀಸ್ಟ್ ಬದುಕಬಹುದು. ಪ್ಲಸ್ ಇನ್ನೊಂದು ಪಾಯಿಂಟ್, ಅದರಲ್ಲಿ ಬಂದು ಮೋರಿ ನೀರು ಅದು ಇದು ಎಲ್ಲ ಕೆರೆ ನೀರಿಗೆ ಬಿಡೋ ಆಗಿಲ್ಲ, ನಾರ್ಮಲ್ ಆಗಿ ಬಿಡ್ತಾ ಇದ್ದಾರೆ. ಅದು ಕೂಡ ಅಬ್ನಾರ್ಮಲ್ ಆಗಿರೋದ್ರಿಂದ ಅದ್ರ ಮೇಲೂ ಕೂಡ ಜಸ್ಟ್ ಒಂದೊಂದು ಲೆಟರ್ ಬರೆದು ಕೊಡೋದ್ರಿಂದ ಅಂತ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಫ್ಯೂಚರ್ ಅಲ್ಲಿ ನೀರಿನ ಪ್ರಾಬ್ಲಮ್ ಇಲ್ಲದೆ ಇರೋದಿರ ನೋಡ್ಕೊಳ್ಳೋಣ ಅನ್ನೋದಷ್ಟೇ ಇವತ್ತಿನ ಇನಿಷಿಯೇಟಿವ್. ಇದ್ರ ಬಗ್ಗೆ ಇನ್ನ ಬೇರೆ ಏನಾದ್ರೂ ಪ್ರೋಗ್ರಾಮ್ಗಳು ಹೇಳಿದೀವಲ್ಲ ರೀಸೆಂಟ್ ಆಗಿ, ಅವುಗಳ ಬಗ್ಗೆ ನಿಮ್ಗೆ ಏನಾದ್ರೂ ಸಂದೇಹ ಇದ್ರೆ ಡಿಸ್ಕಸ್ ಮಾಡ್ಬೋದು. ಇದಕ್ಕಿಂತ ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಐಡಿಯಾಲಜಿ, ಬೇರೆ ಏನಾದ್ರೂ ಮಾಡಿದ್ರೆ ಈ ತರ ಸೇವ್ ಮಾಡಬಹುದು ಅನ್ನೋ ಒಂದು ಐಡಿಯಾ ಇದ್ರೆ ನಾವಂತದನ್ನ ಡಿಸ್ಕಸ್ ಮಾಡೋಣ ಅನ್ನೋದು ಇವತ್ತಿನ ಟಾಪಿಕ್. ದಿನೇಶ್ ಅವರೇ, ಇದ್ರ ಆನ್ಲೈನ್ ಲಿಂಕ್ ಎಲ್ಲ ಶೇರ್ ಮಾಡ್ತಿರಲ್ಲ ನೀವು? ಶೇರ್ ಮಾಡ್ತೀವಿ. ಹಾಗೆ ಮಾಡೋದು? ನಾನು ಶೇರ್ ಮಾಡ್ತೀನಿ, ಎಲ್ಲರಿಗೂ ಸಿಗುತ್ತೆ. ನಿಮ್ಗೆ ನಿಮ್ ಹೆಸರು ಎಲ್ಲೂ ಬರೋದಿಲ್ಲ, ಅಂತದೇನಾದ್ರು ಕೆಲಸ ಮಾಡೋದಿದ್ರೆ ನೀವು ಸೀದಾ ಹೋಗಿ ಆನ್ಲೈನ್ ಅಲ್ಲೇ ನೀವೆಲ್ಲೂ ಹೋಗ್ಬೇಕಂತಾನು ಇಲ್ಲ. ದಿನೇಶ್ ಅವ್ರು ಕೊಡೋ ಲಿಂಕ್ ಅಲ್ಲಿ ನಾವು ಕೊಡೋ ಸ್ಮಾಲ್ ಇನಿಷಿಯೇಟಿವ್ಸ್ ಕೂಡ ತುಂಬಾ ಒಳ್ಳೆ ಒಂದು ರೀತಿಯಲ್ಲಿ ಬೆಳಿಬಹುದು ಮುಂದೆ. ಎಸ್ಪೆಷಲಿ ನೀರು, ಜೀವಜಲ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಗಾಳಿನಾದ್ರೂ ಕೃತಕವಾಗಿ ಆಕ್ಸಿಜನ್ ಸಿಲಿಂಡರ್ ಅದು ಇದು ಎಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆದ್ರೆ ನೀರು ಅನ್ನೋದು ಅಷ್ಟು ಸುಲಭವಾಗಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ ಆಗದೆ ಇರುವಂತದ್ದು, ಅದು ಪ್ರಕೃತಿದತ್ತವಾಗಿರೋದು. ಅದನ್ನ ಮತ್ತೆ ಪ್ಯೂರಿಫೈ ಮಾಡ್ಬೋದು, ಆದ್ರೆ ನೀರಿನ ಸೋರ್ಸ್ನೇ ಮುಚ್ಚಾಕುವಂತ ಕೆಲಸ ಆಗೋದನ್ನ ನೀವು ಇದು ಮಾಡ್ಬೋದು ಅನ್ನೋದು ದಿನೇಶ್ ಅವರ ಒಂದು ಸಂಕ್ಷಿಪ್ತವಾದ ಒಂದು ಉದ್ದೇಶ. ಒಂದು ಆ ಪರ್ಪಸ್ಗೆ ಎಲ್ರು ಕೈ ಜೋಡಿಸೋಣ. ನಮ್ಮ ಹತ್ರ ಏನೇ ಅಕ್ಕಪಕ್ಕ ಏನೇ ಇದ್ರು, ಯಾರೋ ಕೆರೆಗೆ ಗಲೀಜ್ ನೀರ್ ಬಿಡ್ತಾ ಇರ್ಬೋದು, ಅಥವಾ ಮೋರಿ ನೀರು ಬಿಡ್ತಾ ಇರ್ಬೋದು, ಅಥವಾ ಇಂಡಸ್ಟ್ರಿಗಳು
ತಮ್ಮ ವೇಸ್ಟ್ ಗಳನ್ನ ಬಿಡ್ತಾ ಇರ್ಬೋದು, ಏನ್ ಬೇಕಿದ್ರು ಹೋಗ್ತಾ ಇರ್ಬೋದು. ಸೊ ಅಂತದನ್ನ ಸ್ಟಾಪ್ ಮಾಡೋದಕ್ಕೂ ಕೂಡ ಇದೊಂದು ಹೆಲ್ಪ್ ಆಗುತ್ತೆ. ಕಂಟಿನ್ಯೂ ಮಾಡಿ. ಓಕೆ, ಈಗ ಈ ಇನಿಷಿಯೇಟಿವ್ ಅಲ್ಲಿ ನೀವು ಇಂಡಿವಿಜುವಲ್ ಆಗಿ, ನಾವು ಜಸ್ಟ್ ವಾಟ್ಸಪ್ ನೋಡ್ತೀವೋ ಇಲ್ಲ ಇನ್ಸ್ಟಾಗ್ರಾಮ್ ನೋಡ್ತೀವೋ, ಒಂದು 5 ನಿಮಿಷದಲ್ಲಿ RTI ಆರಾಮಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು 5 ನಿಮಿಷದಲ್ಲಿ. ಅಂತ ಕೆಲಸಗಳನ್ನ ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀವಿ. ಏಕೆಂದ್ರೆ ಫ್ಯೂಚರ್ಗೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಬೆಂಗಳೂರಲ್ಲಿ ಇರೋರ್ಗಂತೂ ಇನ್ನ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ನೀರಿನ ತೊಂದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ಉಳಿಸ್ಕೋಬೇಕು ಅಂದ್ರೆ, ಫ್ಯೂಚರಲ್ಲಿ ಈ ತೊಂದರೆ ಬರಬಾರ್ದು ಅಂದ್ರೆ ಸ್ವಲ್ಪ ಈಗ ಪ್ರಿಪೇರ್ ಆಗಬೇಕಾಗುತ್ತೆ. ಅಂತ ಪ್ರಿಪ್ರೇಷನ್ಗೆ ಸ್ವಲ್ಪ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀವಿ. ಇನ್ನ ಕಾಲಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದೀವಿ. ವಿಕೋಪಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆ ವಿಕೋಪಗಳ ಸಂದರ್ಭದಲ್ಲೂ ಅಂದ್ರೆ ಏನಾದರೂ ಅಬ್ನಾರ್ಮಿಟಿ ಆಗಿ ಪ್ರಾಬ್ಲಮ್ ಆಯ್ತು, ನಮಗೆ ಬದುಕೋದಕ್ಕೆ ಮೇನ್ ಆಗಿ ಬೇಕಾಗಿರೋದೇ ನೀರು. ಹಳ್ಳಿಗಳ ಕಡೆ ಪರವಾಗಿಲ್ಲ, ಹೇಗೋ ಸುತ್ತಮುತ್ತ ಇರೋ ಕೆರೆ ಕಟ್ಟೆ ಅದು ಇದು ಉಳಿಸ್ಕೊಂಡಿರ್ತಾರೆ, ಬದುಕೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಸುತ್ತಮುತ್ತ ನಾವೇನ್ ಮಾಡ್ತಾ ಇದೀವಿ, ಆ ಕೆರೆಗಳನ್ನ ಮುಚ್ಚಾಕ್ತಾ ಇದೀವಲ್ಲ, ಅಂಥದನ್ನ ಉಳಿಸ್ಕೊಳ್ಳೋಣ ಸಿಟಿಗಳಲ್ಲಿ ಇರೋರು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಹಳ್ಳಿಗಳ ಕಡೆನೂ ಇದಾಗ್ತಾ ಇದೆ. ಕೆರೆಗಳಲ್ಲಿ ಹೂಳೆತ್ತೋದಿಲ್ಲ, ಎಷ್ಟೋ ಕಡೆ ದುಡ್ಡು ಸ್ಯಾಂಕ್ಷನ್ ಆಗಿರುತ್ತೆ, ಹೂಳೆತ್ತೋದಿಲ್ಲ. ಆ ಕೆರೆಗಳು ಆಗಾಗ್ಗೆ ಮುಚ್ಚೋಗ್ತಾ ಇರುತ್ತೆ. ಅಂಥದ್ದನ್ನು ಕೂಡ ಪ್ರಶ್ನೆ ಮಾಡೋ ಕೆಲಸ ಮಾಡೋಣ. ಇದರಿಂದ ಮುಂದೆ ಒಂದು ದಿನ ಕುಡಿಯೋ ನೀರಿಗೆ ತೊಂದರೆ ಆಗೋದಿಲ್ಲ. ಏಕೆಂದ್ರೆ USA ನಲ್ಲಿ ರೀಸೆಂಟ್ ಆಗಿ ಅಂತ ಒಂದು 2 ಇನ್ಸಿಡೆಂಟ್ ಆಗಿದೆ. ಅಮೆರಿಕ ಅಂತ ದೊಡ್ಡ ಕಂಟ್ರಿನಲ್ಲೇ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಕರೆಂಟ್ ಇಲ್ಲದೆ ಇದ್ದಾಗ ಅವ್ರಿಗೆ ನೀರು ಪಂಪ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇರಲ್ಲ, ಅಂಡರ್ಗ್ರೌಂಡ್ ವಾಟರ್. ಅವಾಗ ಏನ್ ಮಾಡ್ಬೇಕು, ನೀರ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಕಿಲೋಮೀಟರ್ ಗಟ್ಲೆ. ಎಲ್ಲೂ ನೀರೇ ಸಿಗ್ಲಿಲ್ಲ ಅಂದ್ರೆ 24 hours ಕರೆಂಟ್ ಇರ್ಲಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಅಂತ ಟೈಮ್ನಲ್ಲಿ ಸ್ಟ್ರಗಲ್ ಯಾವ ತರ ಇರುತ್ತೆ. ಅದೇ ನಮ್ಮ 1 ಕಿಲೋಮೀಟರ್ 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀರಿತ್ತು ಅಂದ್ರೆ ಹೇಗೋ ಬದುಕೊಳ್ಳೋದಕ್ಕೆ ಫೆಸಿಲಿಟಿ ಸಿಗುತ್ತೆ. ನೀರೇ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ. ಈ ತರದ್ದು ಆಲ್ರೆಡಿ USA ನಲ್ಲಿ ಇನ್ಸಿಡೆಂಟ್ ಆಗಿದೆ. ಅಂತ ದೊಡ್ಡ ದೊಡ್ಡ ದೇಶದಲ್ಲಿ ಆಗುವಾಗ ನಮ್ಮಲ್ಲಿ ಆಗ್ಬಾರ್ದು ಅಂತ ಇಲ್ಲ. ಒಂದು ಪ್ರಿಕಾಷನ್, ಒಂದು ಸ್ಟೆಪ್ ತಗೊಳ್ಳೋಣ. ಈ ತರದ್ದು ಎಷ್ಟೆಷ್ಟು ಇನಿಷಿಯೇಟಿವ್ಗಳಿದೆ, ಒಂದೊಂದೇ ಸ್ಟೆಪ್ ನಾವು ತಗೊಳ್ತಾ ಹೋದ್ರೆ ಫ್ಯೂಚರಲ್ಲಿ, ಈಗ ಅಬ್ನಾರ್ಮಿಟಿ ಅಲ್ಲಿ ಆಗ್ತಾ ಇದೆಯಲ್ಲ USA ನಲ್ಲಿ, ಅದು ಫ್ಯೂಚರಲ್ಲಿ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ, ಯುಗ ಪರಿವರ್ತನೆ ಅನ್ನೋದು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತಲ್ಲ, ಅದು ಈ ಟೈಮ್ನಲ್ಲಿ ಆಗುತ್ತೆ ಅಂತಾನೆ ಕಾಲಜ್ಞಾನಿಗಳು ಬರ್ದಿದ್ದು. ಅಂದ್ರೆ 2024ರಿಂದ 2040 ಒಳಗಡೆ ಇದೆಲ್ಲ ಆಗೋಗ್ಬಿಡುತ್ತೆ. ಇರೋ ಜನಸಂಖ್ಯೆನಲ್ಲಿ ಇಷ್ಟೇ ಜನ ಉಳ್ಕೋಬೇಕು ಅನ್ನೋದೊಂದು ಲೆಕ್ಕಾಚಾರ ಇದೆ. ಅದಾಗುತ್ತೋ ಬಿಡುತ್ತೋ, ಬಟ್ ನಾವು ಪ್ರಿಪೇರ್ ಆಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಅನ್ಕೊಂಡಿದೀವಿ. ಯಾಕೆ ಅಂದ್ರೆ ಇದರಿಂದ 4 ಜನಕ್ಕೆ ಒಳ್ಳೇದು ಆಗುತ್ತೆ. ಆ ಒಳ್ಳೇದು ಮಾಡೋದ್ರಿಂದ ಆ ಪುಣ್ಯದ ಕೆಲಸ ಸಿಕ್ದಂಗೂ ಆಗುತ್ತೆ, ಆ ಪುಣ್ಯ ನಮಗೂ ಸೇರ್ಕೊಳ್ಳುತ್ತೇನೋ ಅನ್ನೋರು ದಯವಿಟ್ಟು ಈ ಇನಿಷಿಯೇಟಿವ್ನ ತಗೊಳ್ಳಿ. ಇನ್ನ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತಾ ಇದ್ದೀನಿ. ಏನಂದ್ರೆ USA ನವರು ಇಲ್ಲ ಈವನ್ ನಾಸಾದವರು ಒಂದು ಕೊಟ್ಟಿರೋದು ಸೋಲಾರ್ ಫ್ಲೇರ್ ಬಗ್ಗೆ ಎಲ್ಲ ಕೇಳಿದ್ದೀರಾ, ಅಂದ್ರೆ ಸೂರ್ಯ ಸುನಾಮಿ ಅಂತ. ಅರೌಂಡ್ 2027 ಒಳಗಡೆ ಈಗ ರೀಸೆಂಟ್ ಆಗಿ ಏನ್ ರಿಸೀವ್ ಆಗಿದೆ ಅದರ 10 ಪಟ್ಟು ಎನರ್ಜಿ ಇರುವಂತ ಸೂರ್ಯ ಸುನಾಮಿ ಒಂದು ಭೂಮಿಗೆ ಹೊಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಪೋರ್ಷನ್ ಅಲ್ಲಿ ಹೊಡೆಯುತ್ತೆ ಗೊತ್ತಿಲ್ಲ ಅವ್ರಿಗೂ ಎಕ್ಸಾಕ್ಟ್ ಆಗಿ, ಭೂಮಿ ತಿರುಗ್ತಾ ಇರೋದ್ರಿಂದ. ಆ ಹೊಡೆದಿದ್ದ ದಿನ ಆ ಸರೌಂಡಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಗ್ರಿಡ್ಸ್ ಅಂದ್ರೆ ಈಗ ನಮ್ಗೆ ಕರೆಂಟ್ ಸಪ್ಲೈ ಮಾಡ್ತಾ ಇದಾವಲ್ಲ ಆ ಯೂನಿಟ್ಗಳು ಏನಿದಾವೆ, ಟ್ರಾನ್ಸ್ಫಾರ್ಮರ್ ಯೂನಿಟ್ಗಳು ಕಂಪ್ಲೀಟ್ ಆಗಿ ವರ್ಕ್ ಆಗೋದಿಲ್ಲ. ಒಂದು 3 days ಅಂತ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಈಗ ಒಂದು 1 hour ಮುಂಚೆನೂ ಗೌತಮ್ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೆ. ಅದು ಟ್ರಂಪ್ ಅವರು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಈ ವಿಷಯನ ಡಿಸ್ಕಸ್ ಮಾಡಿದ್ದಾರೆ. ಅಂದ್ರೆ ಅವ್ರ ಹತ್ರ ಇನ್ನ ಆತರ ಏನಾದ್ರೂ ಇಂಪ್ಯಾಕ್ಟ್ ಆದ್ರೆ, ಅಂದ್ರೆ ಸನ್ನಿಂದ ಬರ್ತಾ ಇರೋ ಸೂರ್ಯ ಸುನಾಮಿಯಿಂದ ಇಂಪ್ಯಾಕ್ಟ್ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಈವನ್ ಅಮೆರಿಕಾಗೂ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಪವರ್ ಜನರೇಟ್ ಮಾಡುವಂತ ಸೋರ್ಸ್ಗಳು ಅವ್ರ ಹತ್ರ ಇಲ್ಲ ಅಂತ ಈವನ್ ಟ್ರಂಪ್ ಅವರೇ ಹೇಳ್ಕೊಂಡಿರುವಂತ ವಿಷಯಗಳಿದೆ. ಆ ರೀತಿ ಇದ್ದಾಗ ಕರೆಂಟ್ ಇಲ್ಲ ಅಂದ್ರೆ ನಮಗೆ ಬೇಸಿಕ್ ಬದುಕೋದಕ್ಕೆ ಏನ್ ಬೇಕು ಅಂತ ಫೆಸಿಲಿಟಿಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅದು ಯಾವಾಗ ಯಾವ ಭೂಭಾಗಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಎಲ್ಲೂ ಕನ್ಫರ್ಮ್ ಆಗಿ ಹೇಳಿಲ್ಲ ನಾಸಾದವರು. ಎಲ್ಲಿ ಬೇಕಾದ್ರೂ ಆಗ್ಬೋದು, ಜಸ್ಟ್ ಪ್ರಿಪೇರ್ ಆಗಿ ಅಂತ ಮಾತ್ರ ಹೇಳಿದ್ದಾರೆ. ಆ ಪ್ರಿಪರೇಷನ್ ಬಗ್ಗೆ ನಾನು ರೀಸೆಂಟ್ ಆಗಿ ಇವತ್ತು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದೀವಿ. ಯಾವ ರೀತಿ ಈವನ್ ಬ್ರೆಜಿಲ್ ಅಲ್ಲಿ ಆಗ್ಬೋದು, USA ನಲ್ಲಿ ಆಗ್ಬೋದು ಪ್ರಿಪೇರ್ ಆಗ್ತಾ ಇದಾರೆ. ಅಪ್ಪಿತಪ್ಪಿ ಈ ತರ ಎಲೆಕ್ಟ್ರಿಕಲ್ ಗ್ರಿಡ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ನಾವು ಮನೆಯಲ್ಲೇ ಒಂದು ವಾರ ಉಳ್ಕೋಬೇಕಾಯ್ತು ಅಂದ್ರೆ, ಕರೆಂಟ್ ಇಲ್ಲ ಅಂದ್ರೆ ಯಾವ ತರ ಉಳ್ಕೋಬಹುದು ಅನ್ನೋ ಒಂದು ಪ್ಲಾನಿಂಗ್ ಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಇಂಪ್ಯಾಕ್ಟ್ 2 ವರ್ಷಕ್ಕೂ ಆಗ್ಬೋದು, ಇಲ್ಲ ಇನ್ನ ಬೇಗನೂ ಆಗ್ಬೋದು. ಬಟ್ ಪ್ರಿಪೇರ್ ಆಗಿದ್ರೆ, ಅದರಲ್ಲಿ ಮೇನ್ ಆಗಿ ನೀರಿನ ಫೆಸಿಲಿಟಿಗಳನ್ನ ಮಾಡ್ಕೊಂಡಿದ್ರೆ ಹೇಗಾದ್ರೂ ಕಾಲ ತೇಳ್ಬೋದು. ಅದಕ್ಕೋಸ್ಕರ ಇಂಥ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದೀವಿ. ನೀವು ಕೂಡ ಇಂಥ ವಿಷಯಗಳ ಬಗ್ಗೆ ನಿಮ್ ಸುತ್ತಮುತ್ತ ಗೊತ್ತಿದ್ರೆ ಅವನ್ನ ನಮಗೆ ತಿಳಿಸ್ಬೋದು. ಈಗ ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ತಿಳಿಸ್ತಾ ಇರ್ತೀರಾ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ಗಳು ಬಂದಾಗ ನಮಗೂ ತಿಳಿಸೋ ಕೆಲಸ ಮಾಡ್ಬೋದು, ಡಿಸ್ಕಸ್ ಮಾಡೋಣ. ಅದ್ರಲ್ಲಿ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಹಾ, ಮಾತಾಡಿ. ಸಾಯಿ ಕೃಷ್ಣ ಅವರು. ಹಾ, ಸಾಯಿ ಕಿರಣ್. ಓಕೆ, ಹೇಳಿ ಸರ್. ಸರ್, ನಂದು ಟಾಪಿಕ್ ಬಂದ್ಬಿಟ್ಟು
ಇವಾಗ ಇಮಿನೆಂಟ್ ಏನ್ ಸ್ಟಾರ್ಟಿಂಗ್ ಕಾಲಜ್ಞಾನ ಬಗ್ಗೆ ಎಲ್ಲರೂ ಹೇಳ್ತಾ ಇದಾರೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು. ಸೊ ಆ ಟಾಪಿಕ್ ಬಗ್ಗೆ ಇವಾಗ ಮಾತಾಡ್ತೀನಿ ಸರ್. ಎಸ್ ಸರ್, ಮಾತಾಡಿ. ಕೃಷ್ಣ, ಇವತ್ತು ಆಗ್ಲೇ ಕಾಲಾವಧಿ ಮುಗಿತಾ ಬರ್ತೀನಿ, ಒಂದೇ ನಿಮಿಷ ಇರೋದು. ರಘು ಅವರೇ, ಈ ಇವತ್ತಿನ ಟಾಪಿಕ್ ರಿಲೇಟೆಡ್ ಕ್ವಶನ್ ರಘು ಅವರೇ, ಒಂದೇ ನಿಮಿಷ ಇರೋದ್ರಿಂದ ರಘು ಅವರೇ, ರಘು ಒಂದೆರಡು ನಿಮಿಷ ಅವ್ರು ಹೇಳ್ಬಿಡ್ಲಿ, ಒಂದೆರಡು ನಿಮಿಷ. ಓಕೆ, ಹೇಳಿ ಸರ್. ಪರವಾಗಿಲ್ಲ ಸರ್ ದಿನೇಶ್. ಇಲ್ಲ ಹೇಳಿ. ನೀವು ಹೇಳಿ ಟಾಪಿಕ್. ಅಲ್ಲ ಪರವಾಗಿಲ್ಲ, ನೀವು ಯಾವ ಟಾಪಿಕ್ ಆದ್ರೂ ಹೇಳಿ. ನಮಗ್ ಗೊತ್ತಿರೋದನ್ನ ಹೇಳೋಣ, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋ ಕೆಲಸ ಮಾಡೋಣ. ನಮಗೂ ತಿಳ್ಕೊಳ್ಳೋದಕ್ಕೆ ಬೇಕಾಗಿರೋದು. ಹೇಳಿ ಸರ್, ಹೇಳಿ ಸರ್, ಪರವಾಗಿಲ್ಲ. ಒಂದ್ 5 ನಿಮಿಷ ವೇಟ್ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಹೇಳಿ ಸರ್. ಹೇಳಿ ಸರ್, ಪ್ಲೀಸ್ ಹೇಳಿ. ಸೊ ಸರ್, ಕ್ರಿಶ್ಚಿಯನ್ಸ್ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಓಕೆ. ಅವರು ಜೀಸಸ್ ಕ್ರೈಸ್ಟ್ಗೆ ಪ್ರೇ ಮಾಡ್ತಾ ಇರ್ತಾರೆ, ಅವ್ರ ಕಡೆಯಿಂದ ವರ್ಡ್ ಸಿಗ್ತಾ ಇರುತ್ತೆ. ಓಕೆ. ಸೊ ಆಲ್ಮೋಸ್ಟ್ 3 years ಇಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ರಿ ಅಲ್ಲ ಇವತ್ತು. ಓಕೆ. ಹೌದು ಸರ್. ಓಕೆ, ಗೊತ್ತಾಯ್ತು. ಸೊ ಅವರು ಏನಾಗುತ್ತೆ ಅಂದ್ರೆ, ಇವಾಗ ಅವ್ರು ಪ್ರೇಯರ್ಸ್ ಮಾಡ್ತಾ ಇರುವಾಗ ಅವ್ರು ವಿಜುವಲ್ ಆಗಿ ಇಲ್ಲ ಡ್ರೀಮ್ಸ್ ಅಲ್ಲಿ ಇಲ್ಲ ಅಂದ್ರೆ ವಿಷನ್ಸ್ ಅಲ್ಲಿ ಅವ್ರಿಗೆ ಜೀಸಸ್ ಅವರು ಕೊಡ್ತಾ ಇರ್ತಾರೆ. ಓಕೆ. ಮೆಸೇಜಸ್ ಏನಾದ್ರು ಕೊಡ್ತಾ ಇರ್ತಾರೆ. ಸೊ ಅವ್ರು ಏನ್ ಮಾಡ್ಬೇಕಂದ್ರೆ, ಇವರು ಪ್ರೇಯರ್ ಮಾಡ್ಬಿಟ್ಟು ಇವ್ರನ್ನ ಇಂಟರ್ಸೆಸರ್ಸ್ ಅಂತ ಹೇಳ್ತಾರೆ. ಇವ್ರ ಏನ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಪ್ರೇ ಮಾಡ್ಬಿಟ್ಟು ಅದನ್ನ ನಿಲ್ಸಕ್ ಟ್ರೈ ಮಾಡ್ಬೇಕು. ಸೊ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಪ್ರೇ ಮಾಡಿದಾಗ ದೇವರು ಕರುಣೆ ತೋರ್ಸ್ತಾರೆ. ಸೊ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಟೈಮ್ ಎಕ್ಸ್ಟೆಂಡ್ ಮಾಡೋದು, ಇಲ್ಲ ಅಂದ್ರೆ ನಡೆಯೋ ಇನ್ಸಿಡೆಂಟ್ ನ ಬದಲಾಯಿಸೋದು ನಿಲ್ಸ್ತಾರೆ. ಸೊ ಆತರ ಈ 2-3 years ಇಂದ ಫಾಲೋ ಮಾಡ್ತಾ ಬರ್ತಾ ಇದ್ದೆ. ಮೇಜರ್ ಇವೆಂಟ್ ಒಂದು ನಡಿಲೇಬೇಕಾಗದ ಇವೆಂಟ್ ಒಂದು ಇದೆ, ಆದ್ರೆ ಅದು 1.5 year ಇಂದ ಡಿಲೇ ಆಗ್ತಾನೆ ಬರ್ತಾ ಇದೆ. ಅದು ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾ ಇದೆ. ಪ್ರೇಯರ್ಸ್ ಇಂದ ಅದು ಎಕ್ಸ್ಟೆಂಡ್ ಆಗ್ತಾ ಇದೆ ಹೊರತು ಅದು ನಿಲ್ಲೋದಿಲ್ಲ. ಅದು ಅದೇ ಮೇನ್ ಇವೆಂಟ್ ಸ್ಟಾರ್ಟಿಂಗ್ ನಡೀತಾ ಇದೆ. ಅದು ಬಂದ್ಬಿಟ್ಟು 3 days of darkness ಅಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಇದ್ರಲ್ಲಿ 3 days of darkness ಅಂತಾರೆ. ನಮ್ಮ ಇದ್ರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲಿ ಏನ್ ಇದೆ ಅಂತ ಹೇಳಿದ್ರೆ, 3 ದಿನ ಕತ್ಲೆ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಬೇರೆ ಕಾಲಜ್ಞಾನದಲ್ಲೂ ಮೆನ್ಷನ್ ಆಗಿದೆ, ಸುಮಾರು ಕಾಲಜ್ಞಾನದಲ್ಲಿ. ಅವ್ರಲ್ಲಿ ಜೀಸಸ್ ಹೇಳಿರ್ತಾರೆ, ಇವ್ರದ್ರಲ್ಲಿ ನಮ್ಗೆ ಭಗವಂತ ಶ್ರೀಕೃಷ್ಣನೋ ಈಶ್ವರನೋ ಯಾರೋ ಒಬ್ರು ಬಂದು ಹೇಳಿರ್ತಾರೆ. ಹೌದು ಸರ್, ಹೌದು. ಈ ಸ್ಟಾರ್ಟಿಂಗ್ ಹೆಂಗಾಗುತ್ತೆ ಅಂದ್ರೆ, ಫಸ್ಟ್ ಯುಕ್ರೇನ್ ಇಲ್ಲ ಅಂದ್ರೆ ರಷ್ಯಾ ಒಂದು ಲಾಂಗ್ ರೇಂಜ್ ಮಿಸೈಲ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತು. ರಷ್ಯಾ ಯುಕ್ರೇನ್ ಮೇಲೆ ಯೂಸ್ ಮಾಡುತ್ತೆ, ಇಲ್ಲ ಅಂದ್ರೆ ಯುಕ್ರೇನ್ ರಷ್ಯಾ ಮೇಲೆ ಸೆಂಟ್ ಪೀಟರ್ಸ್ಬರ್ಗ್ ಹಳೆ ಕ್ಯಾಪಿಟಲ್, ರಷ್ಯನ್ ಕ್ಯಾಪಿಟಲ್ ಹಳೆ ಸೆಂಟ್ ಪೀಟರ್ಸ್ಬರ್ಗ್ ಮೇಲೆ ಒಂದು ಮಿಸೈಲ್ ಯೂಸ್ ಮಾಡ್ತಾರೆ. ಸೊ ಆ ಮಿಸೈಲ್ ಯೂಸ್ ಮಾಡಿದ ತಕ್ಷಣ ಪುಟಿನ್ ಅವರು, ರಷ್ಯನ್ ಪ್ರೆಸಿಡೆಂಟ್ ಅವರು ಒಂದು ಸಾರ್ಮ್ಯಾಟ್ ಅಂತ ಒಂದು ಮಿಸೈಲ್ ಇದೆ, ಸೈತಾನ್ 2 ಅಂತಾರೆ. ಅದು ನ್ಯೂಕ್ಲಿಯರ್ ವಾರ್ ಹೆಡ್ ನ ಕ್ಯಾರಿ ಮಾಡುತ್ತೆ ಅದು. ಸೊ ಹಿರೋಶಿಮಾ ನಾಗಸಾಕಿನೇ ದೊಡ್ಡ ಬಾಂಬು ಅಟ್ ಪ್ರೆಸೆಂಟ್ ಹಿಸ್ಟ್ರಿ ನೋಡ್ಕೊಂಡ್ರೆ. ಅದಕ್ಕಿನ್ನ ದೊಡ್ಡ ಬಾಂಬು ಇವಾಗ ಸಾರ್ಮ್ಯಾಟ್ ಮಿಸೈಲ್ ಅಲ್ಲಿ ಇದೆ. ಸೊ ಅದನ್ನ ಯುಕ್ರೇನ್ ಕ್ಯಾಪಿಟಲ್ ಮೇಲೆ ಯೂಸ್ ಮಾಡ್ತಾರೆ. ಯುಕ್ರೇನ್ ಕ್ಯಾಪಿಟಲ್ ಮೇಲೆ ಯೂಸ್ ಮಾಡಿದ ವಿತಿನ್ ಅವರ್ಸ್ ಅಲ್ಲಿ ಅಮೆರಿಕಾದಲ್ಲಿ 10 ಬಾಂಬ್ಗಳು ಡೆಟೋನೇಟ್ ಆಗ್ತವೆ. ಅದು ಅಮೆರಿಕ ಮೇಲೆ ಯಾರು ಬಾಂಬ್ ಹಾಕೋದಿಲ್ಲ. ಸೊ ಅದು ಸೂಟ್ ಕೇಸ್ ಬಾಂಬ್ಸ್ ಎಲ್ಲ ಬಂದ್ಬಿಟ್ಟು 10 ಬಾಂಬ್ ಬಂದ್ಬಿಟ್ಟು ಸೂಟ್ ಕೇಸ್ ಬಾಂಬ್ಸ್. ಇದು ಇಲ್ಯುಮಿನಾಟಿ ಕೌನ್ಸಿಲ್ ಆಫ್ 13 ಅಂದ್ಬಿಟ್ಟು ಸೀಕ್ರೆಟ್ ಸೊಸೈಟೀಸ್. ಈ ಸೀಕ್ರೆಟ್ ಸೊಸೈಟೀಸ್ ರನ್ ಮಾಡ್ತಾ ಇರೋದು ಆಂಟಿ ಕ್ರೈಸ್ಟ್. ಕ್ರಿಶ್ಚಿಯನ್ ಭಾಷೆಲಿ ಆಂಟಿ ಕ್ರೈಸ್ಟ್ ಅಂತಾರೆ, ನಮ್ಮ ಭಾಷೆಲಿ ಹೇಳ್ಬೇಕಂದ್ರೆ ಕಲಿಪುರುಷ. ಕಲಿಪುರುಷ ಮನುಷ್ಯನಾಗಿ ಹುಟ್ಟಿದಾನೆ, ಆತನಿಗೊಂದು ಮನುಷ್ಯ ದೇಹ ಇದೆ. ಸೊ ಆತನೇ ಇದೆಲ್ಲ ಪ್ಲಾನ್ ಮಾಡಿ ನಡೆಸ್ತಾ ಇರೋದು. ಸೊ 10 ಬಾಂಬ್ಸ್ ಯಾವಾಗ ಅಮೆರಿಕಾದಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಯಾವಾಗ ಬ್ಲಾಸ್ಟ್ ಆಗ್ತಾವೋ, ಅದ್ ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರ ಇವಾಗ ಚಂದ್ರಂಗೆ ಒಂದೇ ಫೇಸ್ ನಾವು ನೋಡಿರೋ ಪ್ರಕಾರ ಒಂದೇ ಫೇಸ್. ಇನ್ನೊಂದು ಫೇಸ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ಗೆ 2 ಫೇಸ್ ಇರುತ್ತೆ, ಒಂದು ಹೆಡ್ಸ್ ಒಂದು ಟೈಲ್ಸ್. ಸೊ ಅದೇ ತರ
ಚಂದ್ರಂಗೆ ಚಂದ್ರ ಒಂದೇ ಫೇಸ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇರ್ತಾರೆ, ಇನ್ನೊಂದ್ ಫೇಸ್ ನಾವು ನೋಡಿಲ್ಲ. ಇನ್ನೊಂದ್ ಫೇಸ್ ಹೆಂಗಿರುತ್ತೆ ಅಂದ್ರೆ ಸೋಲಾರ್ ಪ್ಲೇಟ್ಸ್ ಚಂದ್ರ ಮೇಲೆ ಬಿದ್ದು 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 ಅಲ್ಲಿ ಚಂದ್ರನಲ್ಲಿ ನೀರಿನ ಅಂಶ ಇರೋ ಕಾರಣದಿಂದ ಅದು ರಸ್ಟ್ ಹಿಡಿದು ಬಿಟ್ಟಿದೆ. ಆ ರಸ್ಟು ಕೆಂಪುಗಾಗಿ ಕಾಣಿಸುತ್ತೆ. ಸೊ ಚಂದ್ರ ನಮ್ ಇನ್ನೊಂದ್ ಫೇಸ್ ತೋರಿಸಿದಾಗ ಕೆಂಪು ಚಂದ್ರ ಆಗಿರ್ತಾನೆ. ಇವಾಗ ಗ್ರಹಣದಲ್ಲಿ ಹೆಂಗ್ ಕಾಣಿಸುತ್ತೋ ಅದಕ್ಕಿನ್ನ ಕೆಂಪಾಗಿರುತ್ತೆ ಚಂದ್ರ. ಸೊ ಅದು ನೆಕ್ಸ್ಟ್. ಅದಾದ್ಮೇಲೆ ಅರೋರಾ ಲೈಟ್ಸ್ ಬಂದ್ಬಿಟ್ಟು ನೀವ್ ಹೇಳ್ದಂಗೆ ಸೋಲಾರ್ ಫ್ಲೇಸ್ ಬಿದ್ದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದಾದಾಗ ಅದು ನಾರ್ತ್ ಪೋಲ್ ಅಲ್ಲಿ ಇಲ್ಲಾಂದ್ರೆ ಸೌತ್ ಪೋಲ್ ಅಲ್ಲಿ ಕಲರ್ಫುಲ್ ಲೈಟ್ಸ್ ಕಾಣಿಸ್ತವೆ. ಹೌದು, ಆಕಾಶದಲ್ಲಿ ಕಲರ್ಫುಲ್ ಲೈಟ್ಸ್ ಕಾಣಿಸ್ತವೆ. ಸೊ ಆ ನಾರ್ತ್ ಪೋಲ್ ಅಲ್ಲಿ ಸೌತ್ ಪೋಲ್ ಅಲ್ಲಿ ಕಾಣಿಸೋದಕ್ಕಿಂತ ಫುಲ್ ಆಲ್ ಓವರ್ ದ ವರ್ಲ್ಡ್ ಪ್ರತಿ ಊರಲ್ಲಿ, ಪ್ರತಿ ಸಿಟಿಯಲ್ಲಿ, ಪ್ರತಿ ಊರಲ್ಲಿ ಕಾಣಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕಾಣಿಸುತ್ತೆ ಅರೋರಾ ಲೈಟ್ಸ್. ಅರೋರಾ ಲೈಟ್ಸ್ ಅಂತಾರೆ, ನಾರ್ಟನ್ ಲೈಟ್ಸ್ ಅಂತಾರೆ, ಕಲರ್ಫುಲ್ ಲೈಟ್ಸ್ ಅಂತಾರೆ, ಡ್ಯಾನ್ಸಿಂಗ್ ಲೈಟ್ಸ್ ಅಂತಾರೆ, ತುಂಬಾ ಹೆಸರುಗಳಿದೆ. ಸೊ ಆ ಅರೋರಾ ಲೈಟ್ಸ್ ಕಾಣಿಸಿದ ತಕ್ಷಣನೇ ಒಂದು ವಿತಿನ್ ಅವರ್ಸ್ ಸ್ಪ್ಯಾನ್ ಅಲ್ಲಿ 3 days ಆಫ್ ಡಾರ್ಕ್ನೆಸ್ ಒಂದು ಸ್ಟಾರ್ಟ್ ಆಗುತ್ತೆ. ಸೊ 3 days ಆಫ್ ಡಾರ್ಕ್ನೆಸ್ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಬಿರು ಪ್ಲಾನೆಟ್, ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ನಿಬಿರು. ಆ ನಿಬಿರು ಪ್ಲಾನೆಟ್ ಅನ್ನೋದು ಅನ್ನೋನ್ ಪ್ಲಾನೆಟ್, ಯಾರು ಸೈಂಟಿಸ್ಟ್ ಗಳು ಯಾರಿಗೂ ಕಾಣಿಸಿಲ್ಲ, ಆದ್ರೆ ಥಿಯರಿ ಇದೆ, ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ, ಥಿಯರಿ ಇದೆ. ಅದಕ್ಕೆ ಇನ್ನೊಂದ್ ಹೆಸರು ಬಂದ್ಬಿಟ್ಟು ಪ್ಲಾನೆಟ್ ಎಕ್ಸ್ ಅಂತ. ಸೊ ಆ ಪ್ಲಾನೆಟ್ ನಮ್ ಸೂರ್ಯನ್ಗೂ ನಾವಿರೋ ಭೂಮಿಗೂ ಮಧ್ಯದಲ್ಲಿ ನಿಂತ್ಕೊಳುತ್ತೆ. ಅಂದ್ರೆ ನಮ್ಗೆ ತುಂಬಾ ಹತ್ರನೇ ನಿಂತ್ಕೊಳುತ್ತೆ. ಒಂದು 5-10 ಪಟ್ಟು ದೊಡ್ಡದಾಗಿರುತ್ತೆ ಅದು. ಸೊ ಆ ಒಂಥರ ಗ್ರಹಣ ಆದಂಗೆ, ಭೂಮಿಗೆ ಗ್ರಹಣ ಆದಂಗೆ. ಇವಾಗ ಸೂರ್ಯನ್ ಹೆಂಗ್ ಗ್ರಹಣ ಆಗುತ್ತೋ, ಚಂದ್ರನ್ ಹೆಂಗ್ ಗ್ರಹಣ ಆಗುತ್ತೋ, ಇವಾಗ ಭೂಮಿ ಗ್ರಹಣ ಆಗುತ್ತೆ. ಅದು 3 ದಿವಸ. ಅದು ಗ್ರಹ ಅಂತಾರೆ, ಅದು ಗ್ರಹ ಅಲ್ಲ. ಅಸುರರು ರಾಕ್ಷಸರು ನಿವಾಸ ಮಾಡೋ ಒಂದು ಸ್ಪೇಸ್ ಶಿಪ್. ಇನ್ನ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಹಳೆ ಕಾಲದಲ್ಲಿ ತ್ರಿಪುರ ವಿಮಾನ ಹೆಂಗೋ ಇದು ಹಂಗೆ. ಸೊ ಈ 3 days ಆಫ್ ಡಾರ್ಕ್ನೆಸ್, 3 ದಿನ ಕತ್ಲಾದಾಗ ಅದ್ರಲ್ಲಿರೋ ಅಸುರರು ರಾಕ್ಷಸರು ಇಳಿತಾರೆ ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ಇಳ್ದಾಗ ಏನಾಗುತ್ತೆ ಅಂದ್ರೆ ಮನೆ ಬಿಟ್ಟು ಮನೆ ಒಳಗೆ ಬಂದು ಕೊಲ್ಲೋ ಪರ್ಮಿಷನ್ ಇರೋದಿಲ್ಲ ಅವ್ರಿಗೆ, ರಾಕ್ಷಸರಿಗೆ. ಡಾರ್ಕ್ನೆಸ್ಗೆ ದೇವರು ಪರ್ಮಿಷನ್ ಅಲೋ ಮಾಡಿರ್ತಾನೆ, ಆದ್ರೆ ಮನೆ ಒಳಗೆ ಬಂದು ಕೊಲ್ಲೋ ಪರ್ಮಿಷನ್ ಅವ್ರಿಗೆ ಇರಲ್ಲ. ಸೊ ಮನೆಯಿಂದ ಯಾರು ಆಚೆ ಬರ್ತಾರೋ ಅವ್ರು ಸಾಯ್ತಾರೆ. ವಿತಿನ್ ಎ ಮಿನಿಟ್, 60 seconds ಒಳಗಡೆ ಅವ್ರ ಜೀವ ಹೋಗ್ಬಿಡುತ್ತೆ. ಸೊ ಈ 3 days ಆಫ್ ಡಾರ್ಕ್ನೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಗೊತ್ತಿರೋರು, ನಮ್ ಸ್ನೇಹಿತರು, ನಮ್ ರಿಲೇಟಿವ್ಸ್ ಯಾರನ್ನ ಬಂದ್ಬಿಟ್ಟು ಅವ್ರ ವಾಯ್ಸ್ ಅಲ್ಲಿ, ಅವ್ರ ಶರೀರದಲ್ಲಿ ಶೇಪ್ ಶಿಫ್ಟಿಂಗ್ ಅಂದ್ರೆ ಶರೀರನ ಅವ್ರ ಶರೀರವಾಗಿ ಮಾಡ್ಕೊಂಡು ಅವ್ರ ವಾಯ್ಸ್ ಅಲ್ಲಿ ಬಂದ್ಬಿಟ್ಟು ಬಾಕಲ್ ತಟ್ಬಿಟ್ಟು ನಾನೇ ಇದು ನನ್ ಫ್ರೆಂಡು, ನಾನಿನ್ ಮಗ, ನಾನಿನ್ ಅಳಿಯ ಏನೋ ಒಂದ್ ಹೇಳ್ಬಿಟ್ಟು ನಿಮ್ಮನ್ನ ಬಾಕಲ್ ತೆರ್ಸಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವೇನಾದ್ರೂ ಬಾಕಲ್ ತೆಗೆದ್ರೆ ನೀವು ನಿಮ್ ಮನೇಲಿ ಇರೋ ಕುಟುಂಬ ಎಲ್ಲ ಪ್ರಾಣದಿಂದ ಯಾರು ಮಿಕ್ಕಲ್ಲ. ಒಂದ್ಸತಿ ಬಾಗಲ್ ತೆಗೆದ ತಕ್ಷಣ ಯಾರ ಪ್ರಾಣನೂ ಉಳಿಯಲ್ಲ. ಓಕೆ, ಇದು ಬಂದು ಥಿಯರೀಸ್ ಇಲ್ಲ ಅಂದ್ರೆ ನಾರ್ಮಲಿ ನೀವು ಹೇಳ್ತಾ ಇದು ಫ್ಯಾಕ್ಟ್ ಥಿಯರಿ ಅಂತ ನೀವು ಅನ್ಕೋಬಹುದು. ಅದೇ ಇದು ಫ್ಯಾಕ್ಟ್. ಓಕೆ, ಇದು ಫ್ಯಾಕ್ಟ್. ಇನ್ನೊಂದೇನಂದ್ರೆ ಈ 3 ದಿನ ಕತ್ಲೆಯಲ್ಲಿ ಯಾರು ಆಗಿಂದಾಗ ಊಟ ತಯಾರು ಮಾಡಬಾರ್ದು. ಮುಂಚೆನೆ ಯಾವ್ದಾದ್ರು ವೆಟ್ ಫುಡ್, ಡ್ರೈ ಫುಡ್, ಇವಾಗ ರೆಡಿಮೇಡ್ ಚಪಾತಿ ಬರ್ತವೆ, ರೆಡಿಮೇಡ್ ಪರೋಟ ಬರ್ತವೆ, ರೆಡಿಮೇಡ್ ಅವಲಕ್ಕಿ ಬರುತ್ತೆ. ಆತರ ವೆಟ್ ಫುಡ್ ಯಾವ್ದನ್ನ ಡ್ರೈ ಫುಡ್ ಯಾವ್ದನ್ನ ಯೂಸ್ ಮಾಡಬಹುದು. ವೆಟ್ ಫುಡ್ ಎಲ್ಲ ಟೆಸ್ಟ್ ಆಗ್ಬಿಡುತ್ತೆ. ಈ 3 ದಿವಸ ಟೈಮ್ ಅಲ್ಲಿ ಸೂರ್ಯನ ಬೆಳಕಿ ಇಲ್ಲದೆ ಇರೋ ಕಾರಣದಿಂದ ಮೈನಸ್ ಟಚ್ ಆಗುತ್ತೆ ಸರ್. ಮೈನಸ್ ಟಚ್ ಆಗೋದ್ರಿಂದ ಕಾರಣ ವರ್ಲ್ಡ್ ಅಲ್ಲಿರೋ ಏನೇನ್ ಟೆಂಪರೇಚರ್ ಮೈನಸ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಮೈನಸ್ ದಾಟ್ಬಿಡುತ್ತೆ ಸರ್. ಓಕೆ, ಯಾವಾಗ ಆಗುತ್ತೆ ಅಂತ ಅಕ್ಯುರೇಟ್ ಆಗಿ ಡೇಟ್ ಏನಾದ್ರು ನಿಮ್ಗೆ ಇದು ಎಕ್ಸ್ಟೆಂಡ್ ಆಗ್ತಾನೆ ಬರ್ತಾ ಇದೆ. ಓಕೆ, ನನ್ಗೆ ಅರ್ಥ ಆಗಿದ್ದು ಸಾಯಿ ಕಿರಣ್ ಅವ್ರು ಹೇಳ್ತಾ ಇರೋದು ಏನಂದ್ರೆ
ಒಂದು ಮುನ್ಸೂಚನೆ ಏನಂದ್ರೆ ಸ್ಕೈಯಲ್ಲಿ ಕಲರ್ಫುಲ್ ಲೈಟ್ಸ್ ಅನ್ನೋದು ಎಲ್ಲಾ ಕಡೆ ಕಾಣಿಸುತ್ತೆ ಫಸ್ಟ್ ಬಿಫೋರ್, ಅದಾದ ಮೇಲೆ ಈ ಇನ್ಸಿಡೆಂಟ್ ಆಗುತ್ತೆ ಅನ್ನೋದು ಒಂದು ಹೇಳ್ತಾ ಇದ್ದೀರಾ ನೀವು. ಹೌದು ಸರ್. ಓಕೆ, ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದ್ರೆ ಈ ಕಾಲಜ್ಞಾನಿಗಳು ಬರ್ದಿದ್ದೆ ಈ ಕೆಲವೊಂದು ಮುನ್ಸೂಚನೆ ಕೊಡ್ತೀವಿ, ಅದಾದ್ಮೇಲೆ ಈ ತರ ಇನ್ಸಿಡೆಂಟ್ ಆಗುತ್ತೆ ಅಂತ. ಸೇಮ್ ಅವ್ರದ್ದು ಇದು ಥಿಯರೀಸ್ ಹೆಚ್ಚು ಕಡಿಮೆ ಮ್ಯಾಚ್ ಆಗ್ತಾ ಇದೆ. ಓಕೆ, ಹೌದು. ಇನ್ನೊಂದೇನಂದ್ರೆ ಈ 3 ದಿವಸ ಸೂರ್ಯ ಕಾಣೋದಿಲ್ವಲ್ಲ, ಕಾಣದೇ ಇರೋ ಕಾರಣದಿಂದ ಮೈನಸ್ ಟಚ್ ಆಗಿ ವರ್ಲ್ಡ್ ಅಲ್ಲಿ ಯಾರ್ಯಾರು ಕ್ರಾಪ್ ಬೆಳೆಸಿದಾರೋ ಕ್ರಾಪ್ ಎಲ್ಲ ಫುಲ್ ನಾಶ ಆಗುತ್ತೆ. ಪ್ಲಸ್ ವೆಟ್ ಫುಡ್, ಕೋಲ್ಡ್ ಇಂದ ಯಾವ ಫುಡ್ ಹಾಳಾಗುತ್ತೋ ಅವೆಲ್ಲ ಫುಡ್ ಹಾಳಾಗ್ಬಿಡುತ್ತೆ. ಸೊ ಈ 3 days ಆಫ್ ಡಾರ್ಕ್ನೆಸ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇನ್ಫ್ಲೇಷನ್ ಆಗುತ್ತೆ. ಪ್ರತಿ ಒಂದು ಫುಡ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ. ಗೊತ್ತಾಯ್ತು. ಬಟ್ ಇದಕ್ಕೆಲ್ಲ ಒಂದು ಮುನ್ಸೂಚನೆ ಏನು ಅಂದ್ರೆ ಸ್ಕೈ ಪೂರ್ತಿ ಟೋಟಲಿ ಕಲರ್ಫುಲ್ ಯಾವಾಗ ಆಗುತ್ತೆ ಅವಾಗ ಇನ್ಸಿಡೆಂಟ್ ಆಗುತ್ತೆ ಅಂತ ಪ್ರಿಪೇರ್ ಆಗ್ಬೇಕಾಗತ್ತೆ ನಾವು. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಈ ಯುಕ್ರೇನ್ ಇಲ್ಲ ಅಂದ್ರೆ ರಷ್ಯಾ ಯಾವ್ದಾನ ಲಾಂಗ್ ರೇಂಜ್ ಮಿಸೈಲ್ ಇಲ್ಲ ಅಂದ್ರೆ ICBM ಯಾವ್ದಾನ ಯೂಸ್ ಮಾಡಿದ್ರೆ ಅದೇ ಮುನ್ಸೂಚನೆ ನಿಮ್ಗೆ. ಇಲ್ಲಿರೋರ್ಗೆ ನಾನು ಹೇಳ್ತಾ ಇದ್ದೇನೆ, ಅದೇ ಮುನ್ಸೂಚನೆ. ಓಕೆ, ಗ್ರೂಪ್ ಅಲ್ಲಿ ಇರೋರಿಗೆ ಕೆಲವಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತು. ಏನಂದ್ರೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಬೇಸಿಕಲಿ. ಡ್ರೈ ಫುಡ್ ಸರ್, ಫುಲ್ಲಿ ಡ್ರೈ ಫುಡ್. ವೆಟ್ ಫುಡ್ ಯೂಸ್ ಮಾಡಂಗೆ ಇಲ್ಲ, ಯಾಕಂದ್ರೆ ವೆಟ್ ಫುಡ್ ಪಾಯ್ಸನ್ ಆಗ್ಬಿಡುತ್ತೆ. ಪ್ಲಸ್ ಆಗ ಮಾಡಿರೋ ವೆಟ್ ಫುಡ್ ಕೂಡ ಪಾಯ್ಸನ್ ಆಗೋ ಚಾನ್ಸಸ್ ಇದೆ ಈ ಎಕ್ಲಿಪ್ಸ್ ಅಲ್ಲಿ. ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಓಕೆನಾ? ಓಕೆ, ಈಗ ಟೈಮ್ ಕಾನ್ಸ್ಟೆಂಟ್ ಇರೋದ್ರಿಂದ ಸಾಯಿ ಕಿರಣ್ ಅವರೇ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಇನ್ನ ಇನ್ಫಾರ್ಮೇಶನ್ ಇರೋದನ್ನ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಬಟ್ ಈಗ ಇವ್ರು ಕೊಟ್ಟಿರೋ ಮೇಜರ್ ಇನ್ಫಾರ್ಮೇಶನ್ ಏನಂದ್ರೆ ಸ್ಕೈ ಕಲರ್ ಫುಲ್ ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ ಈಗ ಅರೋರಾ ಲೈಟ್ಸ್ ಯಾವ ತರ ಇರುತ್ತೆ ಆ ತರ ಸ್ಕೈ ಪೂರ್ತಿ ಚೇಂಜ್ ಆಗಿದ್ದಿನ 3 ದಿನ ನೆಕ್ಸ್ಟ್ ಕತ್ತಲು ಅನ್ನೋದು ಆವರಿಸುತ್ತೆ. ಪ್ರಿಪೇರ್ ಆಗ್ಬೇಕಾಗಿರೋದು ಏನೇನು ಪ್ರಿಪೇರ್ ಆಗ್ಬೇಕು ಅವಾಗ ಅದಕ್ಕೆ ಪ್ರಿಪೇರ್ ಆಗಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ರು. ಈ ತರ ಇನ್ಫಾರ್ಮೇಶನ್ ಗಳನ್ನ ಶೇರ್ ಇವತ್ತು ಅವರೇ ಏನ್ ಹೇಳಿದಾರೆ ಅಂದ್ರೆ April 1st ಒಳಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದು ಒಂದೇ ಒಂದು ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಫಸ್ಟ್ ಸ್ವಲ್ಪ. 1.5 year ಇಂದ ಇದು ಹೇಳ್ತಾನೆ ಬರ್ತಾ ಇದ್ದಾರೆ. ಇದು ಯಾಕೆ ಡಿಲೇ ಆಗ್ತಾ ಬರ್ತಾ ಇದೆ ಅಂದ್ರೆ ನಾನು ಹಾಗೆ ಹೇಳ್ದಂಗೆ ಇಂಟರ್ಸೆಸರ್ಸ್ ಅವ್ರು ಪ್ರೇ ಮಾಡ್ತಾರೆ. ಅವ್ರು ಪ್ರೇ ಮಾಡೋ ಕಾರಣದಿಂದ ಅವರೊಬ್ಬರೇ ಅಲ್ಲ, ಕ್ರಿಶ್ಚಿಯನ್ಸ್ ಒಬ್ಬರೇ ಅಲ್ಲ, ಕ್ರಿಶ್ಚಿಯನ್ಸ್ ಆಗ್ಲಿ, ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾವುದೇ ದೇಶ ಯಾವುದೇ ಮತ ಆಗಿರ್ಬೋದು, ನಾವೇ ಪ್ರೇ ಮಾಡ್ತೀವಿ ಭಗವಂತ ಇನ್ನೊಂದ್ ಸ್ವಲ್ಪ ನಿಧಾನಕ್ಕಾಗ್ಲಿ ಟೈಮ್ ಕೊಡಪ್ಪ ಅಂತ ಪ್ರೇ ಮಾಡ್ತೀವಲ್ವಾ ಯಾರಾದ್ರೂ ಅಷ್ಟೇ. ಆ ಪ್ರೇ ಮಾಡೋ ಕಾರಣದಿಂದಾನೇ ಇಷ್ಟು ಡಿಲೇ ಆಗ್ತಾ ಬರ್ತಾ ಇರೋದು. ಇವಾಗ ಡಿಲೇ ಆಗೋ ಚಾನ್ಸಸ್ ಇಲ್ಲ. ಓಕೆ, ಇನ್ನೊಂದೇನಂದ್ರೆ ಇನ್ನೊಬ್ರು ಪ್ರಾಫಸಿಯಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಜುಲೈ 4th ಅಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ. ನಮ್ಗೆ ಹೆಂಗೆ August 15 ಇಂಡಿಪೆಂಡೆನ್ಸ್ ಡೇ ಇದೆಯೋ ಅಮೆರಿಕ ಅವ್ರಿಗೆ July 4th ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ. ಓಕೆ, ಸೊ 2024 is the last independence day for American citizens ಅಂತ ಒಬ್ರು ಹೇಳಿದ್ರು. ಓಕೆ, ಸೊ ಅವ್ರು ಹೇಳಿದ ಪಕ್ಕ ಅವ್ರು ಹೇಳಿದ ಪ್ರಾಫೆಸಿಸ್ ಎಲ್ಲ ನಿಜ ಆಗ್ತಾ ಬರ್ತಾ ಇದೆ. ಸೊ 2025ಗೆ July 4th ಅನ್ನೋದು ಇರೋದಿಲ್ಲ. ಸೊ July 4th ಒಳಗಡೆನೆ ಈ ಇನ್ಸಿಡೆಂಟ್ಸ್ ಎಲ್ಲ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾನು ಸುಮಾರು ಒಂದು 7 ವರ್ಷದಿಂದ ನನ್ಗೆ ಒಂದು ಬಾಲಾಂಜನ ಅಂತ ಸಿಕ್ಕಿದ್ದು. ನಿಮ್ಗೆ ಗೊತ್ತಿದೆಯೋ ನನ್ಗೆ ಗೊತ್ತಿಲ್ಲ. ಬಾಲಾಂಜನಲ್ಲಿ 11-12 ವರ್ಷದ ಹುಡುಗರಿಗೆ ಮಾತ್ರ ಬಾಲಾಂಜದಲ್ಲಿ ಕಾಣುತ್ತೆ. ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಸಿಗುತ್ತೆ, ವಿಜುವಲ್ ಆಗಿ ಕಾಣಿಸುತ್ತೆ. 7 ವರ್ಷದಿಂದ ಆ ಬಾಲಾಂಜನ ಸಿಕ್ಕಿತ್ತು. ನಾನು 11 ವರ್ಷದ ಹುಡುಗನ್ನ ಕರ್ಕೊಂಡ್ಬಂದು ಪ್ರಶ್ನೆ ಕೇಳಿದ್ದೆ. ಪ್ರಶ್ನೆ ಏನಂದ್ರೆ, ಯಾಗಂಟಿ ಬಸವಯ್ಯ ಯಾವಾಗ ರಂಕೆ ಆಗುತ್ತೆ? ಅವಾಗ ಅದಕ್ಕಿಂತ 2-3 ವರ್ಷದಿಂದನೇ ನಾನು ಕಾಲಜ್ಞಾನ ಎಲ್ಲ ಓದ್ತಾ ಇದ್ದೆ. ನಮ್ ಮುತ್ತಾತ ಅವ್ರ ಕಡೆ ಅವಾಗ್ಲಿಂದನೂ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರನ್ನ ನಂಬ್ಕೊಂಡ್ ಬಂದಿದ್ರು. ನಮ್ ಫುಲ್ ಫ್ಯಾಮಿಲಿ ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿ ಡಿವೋಟಿಸ್ ಇದ್ರೆ. ನನ್ ಕಾಲಗಾನ ಓದಿರೋ ಕಾರಣದಿಂದ ನಾನು ಫಸ್ಟ್ ಯಾವ್ದಾಗುತ್ತೆ ಅಂತ ಗೊತ್ತಿತ್ತು. ಯಾಗಂಟಿ ಬಸವಯ್ಯ ರಂಕೆ ಹಾಕೋದು ಫಸ್ಟ್ ಆಗೋದು, ಅದಾದ್ಮೇಲೆ ಮಿಕ್ಕಿದ ಕಾಲಜ್ಞಾನ ಎಲ್ಲ ನಡೀತಾ ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಆ ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದಾಗ ಬಂದಿರೋ ಉತ್ತರ ಬಂದ್ಬಿಟ್ಟು 18 April 2025. ಓಕೆ, ಅಂದ್ರೆ ನೀವ್ ಹೇಳ್ತಾ ಇರೋದು ಇನ್ನ ಒಂದು 20-25 ಡೇಸ್ ಅಲ್ಲಿ ಇನ್ಸಿಡೆಂಟ್ಸ್ ಆಗುತ್ತೆ ಅಂತ. ಓಕೆ, ನಮ್ಗೆ ಅದೇ ಈ ಮುನ್ಸೂಚನೆಗಳು ಸಿಕ್ಕಿದಾಗ ನಾವು ಬೇಸಿಕಲಿ ಫುಡ್, ವಾಟರ್
ಇದಕ್ಕೆ ಪ್ರಿಪೇರ್ ಆದ್ರೆ ಸ್ವಲ್ಪ ಒಂದು ಸ್ಟೆಬಿಲೈಸ್ ಆಗ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ ಇದರಿಂದ, ಈ ಡಿಸ್ಕಷನ್ ಇಂದ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್ ತೆಗೆದ್ರೆ ಫುಡ್ ಅಂಡ್ ವಾಟರ್ ಅಂತ. ವಾಟರ್ ಗೆ ಏನ್ ಸೊಲ್ಯೂಷನ್ ಅಂದ್ರೆ ಸರ್, ಇವಾಗ ಏರ್ ಇಂದ, ಗಾಳಿಯಿಂದ ವಾಟರ್ ಗೆ ಕನ್ವರ್ಟ್ ಮಾಡೋ ಮಿಷಿನ್ಸ್ ಕಂಡು ಹಿಡಿದಿದ್ದಾರೆ. ಸೊ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಕಿದ್ರೆ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಸುಮಾರು ಮಾರ್ಕೆಟ್ ಬಂದಿದಾವೆ ಆಲ್ರೆಡಿ. ಸೊ ಗಾಳಿ ನಾವು ಏನು ಆಕ್ಸಿಜನ್ ಏನಿದೆಯೋ ಅದನ್ನ ಆಕ್ಸಿಜನ್ ಇಂದ ವಾಟರ್ ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಸಾಯಿ ಕಿರಣ್ ಅವರೇ, ಥ್ಯಾಂಕ್ ಯು. ಬೇರೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಮತ್ತೆ ನೆಕ್ಸ್ಟ್ ವೀಕ್ ಡಿಸ್ಕಸ್ ಮಾಡೋಣ. ಈಗ ಇವ್ರು ಕೊಟ್ಟಿರುವಂತ ಒಂದು ಇನ್ಫಾರ್ಮೇಶನ್ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವಾಗ ಪೂರ್ತಿಯಾಗಿ ಸ್ಕೈ ಕಲರ್ಫುಲ್ ಆಗುತ್ತೋ ಅವಾಗ ಪ್ರಿಪೇರ್ ಆಗಬೇಕು ಅನ್ನೋದು ಒಂದು ಮುನ್ಸೂಚನೆ. ಈ ತರ ಮುನ್ಸೂಚನೆ ಕೆಲವೊಬ್ಬರಿಗೆ ಪ್ರಕೃತಿ ಕೊಡ್ತಾ ಇರುತ್ತೆ. ಅಂಥದ್ದಕ್ಕೆ ನಾವು ಸ್ವಲ್ಪ ಪ್ರಿಪೇರ್ ಆಗಿದ್ರೆ ಒಳ್ಳೇದು ಅನ್ಕೊಳ್ತೀನಿ. ಓಕೆ ರಾಘು ಸರ್, we will end the session today. ಯಾಕೆಂದ್ರೆ ಆಲ್ರೆಡಿ ಒಂದು 15 ನಿಮಿಷ ಆಗೋಗಿದೆ. ಧನ್ಯವಾದಗಳು ಸಾಯಿ ಕೃಷ್ಣ, ತುಂಬಾ ಧನ್ಯವಾದಗಳು ನೀವು ಕೊಟ್ಟಿರೋ ವಿಡಿಯೋದಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ ಏನಿಲ್ಲ ಅನ್ನೋದು ಅರ್ಥ ಆಗಿರ್ಬೇಕಲ್ಲ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರು ತಿಳಿಸಿದ್ದೇನು, ಪ್ರಕೃತಿನಲ್ಲಿ ಮೇಜರ್ ಆಗಿ ಬದಲಾವಣೆ ಆಗುವಂತದ್ರಲ್ಲಿದೆ. ಇನ್ನ ಅಮೆರಿಕಾದಲ್ಲಿರುವಂತ ಡಿಟೋನೇಟ್ಸ್ ಇಲ್ಲ ನ್ಯೂಕ್ಲಿಯರ್ ಬಾಂಬ್ಸ್ ಇರ್ಬೋದು, ಬೇರೆ ಏನೇನೋ ಆಕ್ಟಿವೇಟ್ ಆಗುವಂತ ಸಂದರ್ಭ ಬರಬಹುದು. ಇದ್ದಕ್ಕಿದ್ದಾಗೆ ಆಕ್ಟಿವೇಶನ್ ಇಂದ ಅಮೆರಿಕಾದಲ್ಲಿ ಎಷ್ಟೆಷ್ಟೋ ಕಡೆ ಭೂಮಿಗಳು ನಾಶ ಆಗ್ಬೋದು, ಜನಸಂಖ್ಯೆ ಇದ್ದಕ್ಕಿದ್ದಾಗೆ ಮಾಯ ಆಗ್ಬೋದು ಅಂತ ಕೂಡ ಇವ್ರು ತಿಳಿಸ್ತಾ ಇದ್ದಾರೆ. ಇನ್ನ ಅದಾದ ಮೇಲೆ ಚಂದ್ರನಲ್ಲಿ ಮೇಜರ್ ಆಗಿ ಬದಲಾವಣೆ ಆಗುತ್ತೆ. ಅದಾದ ಮೇಲೆ ಆಕಾಶದಲ್ಲಿ ಅರೋರಾ ಲೈಟ್ಸ್ ನಾವು ನೋಡ್ತಾ ಇದೀವಲ್ಲ, ಎಲ್ಲಂದ್ರಲ್ಲಿ ನೋಡಕ್ ಆಗೋದೇ ಇಲ್ಲ ಅರೋರಾ ಲೈಟ್ಸ್ ನ. ಅದು ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಅಂತ ಅರೋರಾ ಲೈಟ್ಸ್ ಎಲ್ಲಾ ಕಡೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಬಣ್ಣಗಳು ಆಕಾಶದಲ್ಲಿ ಚಿತ್ತಾರವಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ಮೇಜರ್ ಮುನ್ಸೂಚನೆ ಅಂತ ಇವರು ತಿಳಿಸಿದ್ರು. ಆ ತರ ಕಾಣಿಸ್ಕೊಂಡಾದ ಮೇಲೆ ಒಂದು 2 days ಆದ್ಮೇಲೆ ಒಂದು 3 ದಿನ ಹಗಲು ರಾತ್ರಿ ಪೂರ್ತಿಯಾಗಿ ಕತ್ತಲು ಅನ್ನೋದು ಭೂಮಿನ ಆವರಿಸುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನ ಎಷ್ಟೆಷ್ಟೋ ವಿಷಯಗಳನ್ನ ಇವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನಮಗೂ ಗೊತ್ತಾಯ್ತು. ಬಟ್ ನಾವ್ ಇದ್ರಲ್ಲಿ ಏನ್ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಒಂದು ಡಿಸ್ಕಷನ್ ಆಯ್ತು. ಆಗುತ್ತೋ ಬಿಡುತ್ತೋ, ಕೆಲವೊಂದು ಸಲ ಅವರು ಹೇಳಿದೇನು, ಪ್ರೇ ಮಾಡೋದ್ರಿಂದ ಇಂಥದ್ದು ಬದಲಾವಣೆ ಆಗ್ಬೋದು. ಇನ್ನ ಎಷ್ಟೋ ಜನ ಇಲ್ಲ ಆಗ್ಬಿಡ್ಲಪ್ಪ, ಬೇಗ ಆಗ್ಬಿಡ್ಲಿ, ಇಂಥದ್ದೆಲ್ಲ ನಡೆದೋಗ್ಬಿಡ್ಲಿ, ಕೆಟ್ಟವರೆಲ್ಲ ನಾಶ ಆಗ್ಬಿಡ್ಲಿ ಅಂತ ಕೇಳ್ಕೊಳ್ಳೋದ್ರಿಂದನು ಅದು ಬೇಗ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲದಕ್ಕೂ ಅಷ್ಟು ಅನ್ನೋರ್ ಮೇಲ್ಗಡೆ ಇದ್ದೇ ಇರ್ತಾರೆ ಅನ್ನೋವಾಗ ಎಷ್ಟು ಜನ ಬೇಗ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೋ, ಎಷ್ಟು ಜನ ಇನ್ನ ನಿಧಾನ ಆಗ್ಲಿ ಅಂತ ಕೇಳ್ಕೊಳ್ತಾ ಇರ್ತಾರೋ, ಅದ್ರ ಮೇಲೆ ಈಗ ಆಗುವಂತ ಅನಾಹುತಗಳು ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ ಪ್ರೇಯರ್ ಜಾಸ್ತಿ ಆದಾಗ ಸ್ವಲ್ಪ ನಿಧಾನ ಆಗಬಹುದು ಅಂತ ಕೂಡ ಬೇರೆ ಬೇರೆ ಕಡೆ ಇರುವಂತ ಕಾಲಜ್ಞಾನಗಳೆಲ್ಲ ಅವ್ರು ತಿಳಿಸಿರುವಂತದ್ದು ಸಾಧ್ಯ ಇದ್ರೂ ಇರ್ಬೋದು. ಇನ್ನ ಬೇಗ ಆಗ್ಲಿ ನಮ್ಗೆ ಈ ಕಷ್ಟಗಳನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಜನ ಮಾತಾಡ್ತಾ ಇರ್ತಾರಲ್ಲ, ಅದರಿಂದ ಕೂಡ ಬೇಗನೂ ಆಗುವಂತ ಸಿಚುಯೇಷನ್ ಬರ್ಬೋದು ಅಂತಾನೆ ಇವರು ತಿಳಿಸಿದ್ರು. ಒಟ್ನಲ್ಲಿ ಬದುಕಬೇಕು ಅನ್ನೋರು ಒಳ್ಳೇದನ್ನ ಫಾಲೋ ಮಾಡಿ, ಸ್ಪಿರಿಚುವಲ್ ವೇ ಆಗ್ಬೋದು, ಎಲ್ಲಿ ಫಾಲೋ ಮಾಡ್ತೀರಾ, ಯಾರನ್ನ ಫಾಲೋ ಮಾಡ್ತೀರಾ, ಬಟ್ ಕರೆಕ್ಟ್ ಆಗಿರೋ ವೇನ ಫಾಲೋ ಮಾಡಿ ಬದುಕೋ ದಾರಿಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ದು. ಇನ್ನ ಈ ತರ ಎಷ್ಟೆಷ್ಟೋ ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಡೌಟ್ ಗಳಿಗೆ ಒಂದು ಕ್ಲಾರಿಫಿಕೇಶನ್ ತಗೊಳ್ತಾ ಇರ್ತೀವಿ. ಅದರಲ್ಲಿ ಇನ್ನ ಒಬ್ರು ಕೂಡ ಫೋನ್ ಮಾಡಿ ಆಮೇಲೆ ತಿಳಿಸಿದ್ರು, ವೀರಭೋಗ ವಸಂತರಾಯರ ಒಂದು ಆಶ್ರಮ ಕೂಡ ಮಾಡಿದಾರಂತೆ, ಆನಂದ ಆಶ್ರಮ ಅಂತ. ಎಲ್ಲಿ ಅಂದ್ರೆ ಈ ಉತ್ತನಹಳ್ಳಿ ಹತ್ರ ಅಂತ ಹೇಳಿದ್ರು, ದೇವನಹಳ್ಳಿ ಸರೌಂಡಿಂಗು ಅಕ್ಕಯ್ಯಮ್ಮನ್ ಬೆಟ್ಟ ಅಂತ ಏನೋ ಇದೆ, ಅಲ್ಲಿ ಮಾಡಿದೀವಿ. ಸುಮಾರು ವರ್ಷಗಳಿಂದ ಅಲ್ಲಿ ನಡೀತಾ ಇದೆ. ಅಲ್ಲಿ ಕೆಲವಷ್ಟು ವಿಷಯಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಓದೋರಿಗೆ ಅಂತ ಕೂಡ ತಿಳಿಸಿದ್ರು. ಎಲ್ಲ ಫ್ರೀಯಾಗಿ ಕೊಡ್ತಾ ಇದಾರಂತೆ. ನಿಜವಾಗ್ಲೂ ನೋಡ್ಬೇಕಾಗಿದ್ದೆ, ಅಂತ ಜಾಗಗಳ ಬಗ್ಗೆ ತಿಳ್ಕೊಬೇಕಾಗಿದ್ದೆ. ಅನುಕೂಲ ಆದವ್ರು ಹೋಗಿ ಬರ್ಬೋದೇನೋ. ಇಂಥ ವಿಷಯಗಳನ್ನ ಎಷ್ಟೆಷ್ಟೋ ಡಿಸ್ಕಷನ್ ಮಾಡ್ತಾ ಇದೀವಿ ಈ ಕಲ್ಕಿ ಚಾನೆಲ್ನಿ. ಮೇನ್ ಆಗಿ ಇಲ್ಲಿ ನಮ್ಮ ಡಿಸ್ಕಷನ್ ಪಾಯಿಂಟ್ ಬಂದು ನೀರನ್ನ ಉಳಿಸೋಣ ಮುಂದಿನ ಫ್ಯೂಚರ್ಗೆ ಅನ್ನೋದಕ್ಕಿಂತ ನಮ್ಮದು ಈಗ ನಾವು ಇನ್ನೊಂದು 20 ವರ್ಷ ಬದುಕಿರ್ತೀವಿ ಅನ್ನೋ ಒಂದು ನಂಬಿಕೆನಲ್ಲೇ ಬದುಕ್ತಾ ಇದೀವಲ್ಲ. 20 ವರ್ಷಕ್ಕಾದ್ರೂ ನೀರ್ ಬೇಕಲ್ಲ. ಅದಕ್ಕೆ ಈಗಿರುವಂತ ಕೆರೆಗಳನ್ನ, ಬಾವಿಗಳನ್ನ, ನೀರಿನ ಮೂಲಗಳನ್ನ ಉಳಿಸ್ಕೊಂಡ್ರೆ ಮುಂದೆ ಕುಡಿಯೋ ನೀರಿನ ತೊಂದರೆ ಇರೋದಿಲ್ಲ. ಇಲ್ಲ ಅಂದ್ರೆ ನೀರಿನ ತೊಂದರೆಯಿಂದ ಒಡೆದಾಟಗಳು ಆಗೇ ಆಗುತ್ತೆ, ಜನ ಸಾಯ್ಬೇಕಾಗುತ್ತೆ ಕುಡಿಯೋ ನೀರಿಗೋಸ್ಕರ. ಅಂತ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಮ್ ಸುತ್ತಮುತ್ತ ಇರುವಂತ ನೀರಿನ ಆಶ್ರಯಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೋದು ಅಂತಾನೆ ನಾವು ಡಿಸ್ಕಷನ್ ಮಾಡಿದ್ದು. ಅದರಲ್ಲಿ RTI ಹಾಕಿ ನಾವು ನಮ್ಮ ಸುತ್ತಮುತ್ತ ಇರೋ ಡೀಟೇಲ್ಸ್, ಕೆರೆಗಳದ್ದು ಮತ್ತೆ ಬೇರೆ ಬೇರೆ ನೀರಿನ ಸೋರ್ಸ್ಗಳ ಡೀಟೇಲ್ಸ್ ತಗೊಳ್ಳೋದಾಗಿರ್ಬೋದು RTI ಮೂಲಕ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮೂಲಕ. ಅದಾದ ಮೇಲೆ ಕೆರೆಗಳಿಗೆ ಮೋರಿ ನೀರು ಹೋಗ್ತಾ ಇದೀವಿ, ಇಲ್ಲ ಕೆರೆಗಳು ಮೇಂಟೆನೆನ್ಸ್ ಆಗ್ತಾ ಇಲ್ಲ ಕೆರೆಗಳು ಒತ್ತುವರಿ ಆಗ್ತಾ ಇದೆ ಅಂದ್ರೆ ಅದ್ರ ಮೇಲೆ PIL ಹಾಕೋ ಕೂಡ ಸಾಧ್ಯತೆ ಇರುತ್ತೆ.
ಇಂಥ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ನಿಮ್ಗೆ ಸಾಧ್ಯ ಆದ್ರೆ ನಿಮ್ ಸುತ್ತಮುತ್ತ ಇರುವಂತ ಕೆರೆಗಳನ್ನ ಉಳಿಸೋದಕ್ಕೆ ಒಂದು ಸಣ್ಣ ಇನಿಷಿಯೇಟಿವ್ ತಗೊಳ್ಳಿ. ಇದರಿಂದ ಮುಂದೆ ನೂರಾರು ಜನರು ಬಾಳು ಚೆನ್ನಾಗಿರುತ್ತೆ. ದಯವಿಟ್ಟು ಇಂಥದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಅಷ್ಟೇ ಕೇಳ್ಕೊಳ್ತೀವಿ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಮುಂದಿನ ವಾರದಿಂದನು. ಸೇರ್ಕೋಬಹುದು, ಡಿಸ್ಕಸ್ ಮಾಡಬಹುದು. ನಿಮ್ಗಾಗಿರುವಂತ ಅನುಭವಗಳು, ನಿಮಗ್ ಗೊತ್ತಿರುವಂತ ವಿಷಯಗಳ ಬಗ್ಗೆ ಅಲ್ಲಿ ಡಿಸ್ಕಷನ್ ಮಾಡೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.